ಈಗ ಎಸ್ಎಸ್ಎಲ್ಸಿ ಪಾಠ ಪ್ರಾರಂಭವಾಗಲಿದೆ. ರೇಡಿಯೋ ಶಿವಮೊಗ್ಗ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ಈ ಪಾಠಗಳು ರೂಪಿತವಾಗಿವೆ. ಇಂದು ಹಿಂದಿ ಪಾಠಗಳ ಕುರಿತು ಶಿಕ್ಷಕರಾದ ಗಿರಿಧರ್ ಮತ್ತು ರಂಗರಾಜ್ ತಿಳಿಸಿಕೊಡಲಿದ್ದಾರೆ. ಎಲ್ರಿಗೂ ನಮಸ್ಕಾರ. ಈ ದಿನ ನಾವು ತೃತೀಯ ಭಾಷೆ ಹಿಂದಿ ವಿಷಯವಾಗಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಫಲಿತಾಂಶದ ಸುಧಾರಣೆಯನ್ನು ಹೇಗೆ ಕೈಗೊಳ್ಬೋದು ಅನ್ನೋದಕ್ಕೆ ಸುಲಭದ ಮಾರ್ಗವನ್ನು ನಿಮ್ಮ ಜೊತೆ ಚರ್ಚೆ ಮಾಡ್ತಾಯಿದ್ದೀವಿ. ನಮ್ಮ ಜೊತೆಗಿದ್ದಾರೆ ಗಿರಿಧರ್ ಅವರು. ನಮಸ್ಕಾರ. ನನ್ನ ಹೆಸರು ರಂಗರಾಜ್ ಅಂತ, ಅರಳಿಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಿಂದ ಬಂದಿದ್ದೀನಿ. ನಾನು ಗಿರಿಧರ್ ಸಿಪಿ ಅಂತ, ಸರ್ಕಾರಿ ಪ್ರೌಢಶಾಲೆಯ ಕೊಮ್ನಾಳಿಂದ ಬಂದಿದ್ದೀನಿ. ಈಗ ನಾವು ತೃತೀಯ ಭಾಷೆ ಹಿಂದಿ ಬಗ್ಗೆ ವಿಸ್ತಾರವಾಗಿ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಪ್ರತಿ ವರ್ಷದಂತೆ ಈ ವರ್ಷ ಪರೀಕ್ಷೆಯಲ್ಲಿ ಕೆಲವೊಂದು ಬದಲಾವಣೆಗಳಾಗಿದ್ದಾವೆ. ಅದನ್ನು ರಂಗರಾಜ್ ಅವರು ಮೊದಲನೇದಾಗಿ ಪ್ರಸ್ತಾವನೆ ಮೂಲಕ ತಿಳಿಸ್ತಾ ನಂತರ ವಿಷಯದ ಕಡೆ ನಾವು ಗಮನವನ್ನು ಹರಿಸ್ತಾ ಇದ್ದೀವಿ. ಭಾಳ ಮುಖ್ಯವಾಗಿ ನಾವು ಗಮನಿಸಬೇಕಾದಂಥ ಅಂಶ ಏನು ಅಂತಂದರೆ, ಕಳೆದ ವರ್ಷದವರೆಗೂ ನಮಗೆ ನೀಲನಕ್ಷೆ ಇರಲಿಲ್ಲ. ಅಂದರೆ ಯಾವ್ಯಾವ ಪಾಠಗಳಿಗೆ ಯಾವ್ಯಾವ ಎಷ್ಟೆಷ್ಟು ವೇಟೇಜ್ ಕೊಟ್ಟಿದ್ದಾರೆ ಅಂತ ಇರಲಿಲ್ಲ. ಈ ಸಲ SSLC ಬೋರ್ಡ್ನಿಂದ ಯಾವ ಪಾಠಕ್ಕೆ ಎಷ್ಟು ಅಂಕಗಳನ್ನು ನಿಗದಿಪಡಿಸಬೇಕು ಅಂತೇಳಿ ನಮ್ಮ ಎದುರಿಗೆ ತುಂಬ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ, ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ. ಅದರಂತೆ ಹಿಂದಿ ವಿಷಯದಲ್ಲೂ ಕೂಡ ನಮಗೆ ತುಂಬ ಕ್ಲಿಯರ್ ಕಟ್ ಆದಂಥ ಟ್ರ್ಯಾಕ್ ನಮ್ಮ ಮುಂದೆ ಇದೆ. ಈ ಟ್ರ್ಯಾಕನ್ನು ಹಿಡ್ಕೊಂಡು ನಾವು ಹೇಗೆ ಯಾರಿಗೆ ಕಠಿಣ ಅನಿಸುತ್ತೋ ಅವರು ಕೂಡ ತುಂಬ ಸುಲಭವಾಗಿ 40 ಅಂಕಗಳನ್ನು 80ಕ್ಕೆ ಲಿಖಿತ ಪರೀಕ್ಷೆಯಲ್ಲಿ 40 ಅಂಕಗಳನ್ನು ಹೇಗೆ ತೆಗಿಬೋದು ಅನ್ನೋದು ಒಂದು ಟ್ರ್ಯಾಕಲ್ಲಿ ನಾವು ಮಾತಾಡ್ತಾ ಹೋಗೋಣ. ಎರಡನೇದು, ಇದೇ ನೀಲನಕ್ಷೆ ಆಧಾರದಲ್ಲಿ 80ಕ್ಕೆ 80 ಅಂಕಗಳನ್ನು ಕೂಡ ಹೇಗೆ ನಾವು ಗಳಿಸಲಿಕ್ಕೆ ಸಾಧ್ಯವಿದೆ, ಅದಕ್ಕೆ ಸುಲಭ ಮಾರ್ಗಗಳೇನು ಅಂತೇಳಿ ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇದಾಗಿ, ಯಾರು ತುಂಬ ಕಷ್ಟ ಅಂತ ಫೀಲ್ ಮಾಡ್ಕೊಳ್ತಾ ಇದ್ದೀರೋ ಹಿಂದಿ ವಿಷಯ ಕಲೀಲಿಕ್ಕೆ ಅಥವಾ ಕಲ್ತಿದ್ದು ನೆನ್ಪಿಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಿಲ್ಲ ಅನ್ನುವಂಥ ವಿದ್ಯಾರ್ಥಿಗಳಿಗೆ, ಆ ಮಕ್ಕಳಿಗೆ ನಮ್ಮ ಅತ್ಯಂತ ಕಳಕಳಿಯ ಸಲಹೆ ಏನು ಅಂತಂದರೆ, ಯಾರೂ ಗಾಬರಿ ಆಗೋದು ಬೇಡ. ನಾವು ಕೊಡುವಂತಹ ಈ ಸೂತ್ರಗಳನ್ನು, ಈ ಸಲಹೆಗಳನ್ನು, ಈ ಮಾರ್ಗದರ್ಶನವನ್ನು ನೀವು ಅನುಸರಿಸಿದರೆ, ಈ ಪ್ರಕಾರವಾಗಿ ನೀವು ಚಾಕೌಟ್ ಮಾಡಿಕೊಂಡು ವರ್ಕೌಟ್ ಮಾಡ್ತಾ ಹೋದರೆ ತುಂಬ ಸುಲಭವಾಗಿ 40 ಅಂಕಗಳನ್ನು ತೆಗಿಬೋದು ಅಂತ ನನ್ನ ಅನಿಸಿಕೆ. ಏನಂತೀರ ಗಿರಿಧರ್? ಹೌದು, ಖಂಡಿತವಾಗಿಯೂ. ಅದು ಪ್ರತಿಯೊಂದು ಇಲ್ಲಿ ನಾವು ಗದ್ಯ ಮತ್ತು ಪದ್ಯ ಅಂತ ಮಾಡ್ತಾ ಇಲ್ಲ. ಮೊದಲನೇದಾಗಿ ಟೋಟಲಿ ಒಂದು 40 ಅಂಕಗಳಿಗೆ ಹೇಗೆ ಸುಲಭವಾಗಿ ಮಕ್ಕಳು ಪರೀಕ್ಷೆ ಹಾಲಲ್ಲಿ ಕೂತಾಗ ಬರಿಬೋದು ಅನ್ನೋದ್ರ ಬಗ್ಗೆ ನಾವು ಈಗ ಮೊದಲನೇದಾಗಿ ಚರ್ಚೆ ಮಾಡ್ತಾ ಹೋಗೋಣ. ಓಕೆ, ಮೊದಲನೇದಾಗಿ ನಮ್ಮ ಕಣ್ಣು ಮುಂದೆ ಹಿಂದಿ ವಿಷಯವಾಗಿ ನಿಶ್ಚಿತವಾದ ಪ್ರಶ್ನೆಗಳು ಯಾವ್ಯಾವುದು ಅಂತೇಳಿ ನಮ್ಮ ಮುಂದೆ ಕಣ್ಣು ಮುಂದಿದೆ. ನಾವು ಮತ್ತೊಮ್ಮೆ ಮಕ್ಕಳಿಗಾಗಿ ಇದನ್ನು ಸ್ಪಷ್ಟಪಡಿಸ್ತಾ ಇದ್ದೇವೆ. ತುಂಬ ಆರಂಭದಿಂದಲೇ ಕಲ್ತಿರುವಂತಹ 4 ಅಂಕದ ಒಂದು ಪ್ರಶ್ನೆ ಇರುತ್ತೆ. ಏನಪ್ಪ ಅಂದರೆ, ಕಂಠಸ್ಥ ಕವಿತಾ ಅಂತ ಕರಿತೀವಿ ಹಿಂದಿನಲ್ಲಿ. ಅಂದರೆ ಕಂಠಪಾಠ ಮಾಡಿದಂತಹ ಒಂದು ಪದ್ಯ. ಕೇವಲ 4 ಸಾಲುಗಳನ್ನು ಕಲ್ತ್ರೆ ಅಸಫಲತಾ ಏಕ್ ಚುನೌತಿ ಹೈ ಇಸೆ ಸ್ವೀಕಾರ ಕರೋ, ಕ್ಯಾ ಕಮಿ ರಹ ಗಯಿ देखो और सुधार करो, जब तक ना सफल हो नींद चैन को त्यागो तुम, संघर्ष का मैदान छोड़कर मत भागो तुम. ಈ 4 ಸಾಲುಗಳನ್ನು ನೀವು ಯಾವಾಗಲೂ ಬೈಹ್ಯಾಟ್ ಮಾಡ್ತಾ ಇದ್ದರೆ, ಜೊತೆಗೆ ಅದರ ಜೊತೆಗೆ ಬೈಹ್ಯಾಟ್ ಮಾಡೋದ್ರ ಜೊತೆಗೆ ಅದನ್ನು ಬರೆದು ಪ್ರಾಕ್ಟೀಸ್ ಮಾಡಿದರೆ ನಿಮ್ಮ ತಪ್ಪುಗಳು ಕೂಡ ಕಡಿಮೆಯಾಗಿ ನಿಮ್ಮ ಕೈಗೆ ಆ 4 ಸಾಲುಗಳು ಫಿಕ್ಸ್ ಆಗಿಬಿಡ್ತವೆ. ಇದರಿಂದ ನಿಮಗೆ ಸುಲಭವಾಗಿ 4 ಅಂಕಗಳು ಸಿಗ್ತಾ ಹೋಗುತ್ತೆ. ಸೊ ಮೊದಲನೇದಾಗಿ ಕಂಠಸ್ಥ ಕವಿತಾದಿಂದ ನಿಮಗೆ 4 ಅಂಕ ಸಿಗುತ್ತೆ ಮಕ್ಕಳೇ. ಎರಡನೇದಾಗಿ ಚುಟ್ಟಿ ಪತ್ರ ಅಂತ. ಈ ಚುಟ್ಟಿ ಪತ್ರವನ್ನು ನಾವು ಗಿರಿಧರ್ ಅವರ 8ನೇ ತರಗತಿಯಲ್ಲೇ ಕಲಿಸಿರ್ತೀವಿ. 8ನೇ ತರಗತಿಯಲ್ಲಿ 8ನೇ ಪಾಠವೇ ಚುಟ್ಟಿ ಪತ್ರ. ಅತ್ಯಂತ ಸುಲಭವಾಗಿ ಸುಧಾ ಮೂಲಕ, ಅಲ್ಲಿ ಮೈಸೂರಿಂದ ಸುಧಾ ಮೂಲಕ ಪತ್ರವನ್ನು ಬರೆಯೋದನ್ನು ಅಭ್ಯಾಸ ಮಾಡ್ತಿರ್ತೀವಿ. ಈ ಚುಟ್ಟಿ ಪತ್ರ 8ನೇ ತರಗತಿಯಲ್ಲಿ ಕಲಿತಂತಹ ಚುಟ್ಟಿ ಪತ್ರನೇ 9ನೇ ತರಗತಿಗೂ ಬರುತ್ತೆ, 10ನೇ ತರಗತಿಗೂ ಕೂಡ ಬರುತ್ತೆ. ಈ 5 ಅಂಕಗಳು ಅತ್ಯಂತ ಸುಲಭವಾಗಿ ತೆಗೆದುಕೊಳ್ಬೋದು. ಮಕ್ಕಳೇ, ನೀವು ಪ್ರತಿದಿನ ಗೃಹ ಕಾರ್ಯದ ರೂಪದಲ್ಲಿ ಈ ಚುಟ್ಟಿ ಪತ್ರವನ್ನು ಬರೆದು ಅಭ್ಯಾಸ ಮಾಡಿದರೆ 5ಕ್ಕೆ 5 ಅಂಕಗಳನ್ನು ತೆಗೆದುಕೊಳ್ಬೋದು. ನೋಡಿ, 2 ಮಾಡೆಲ್ ಪೇಪರಲ್ಲಿ ನೀವು ಬದಲಾವಣೆಯನ್ನು ಗಮನಿಸಿರ್ಬೋದು. ಹಿಂದೆಲ್ಲ ಕಾರಣಗಳನ್ನು ಕೇಳಿಬಿಟ್ಟು ಅಥವಾ ಇವರಿಗೆ ಬರೀರಿ ಅಂತ ಕೊಡ್ತಾ ಇದ್ರು. ಈಗ ನೋಡಿ, कोई कारण देते हुए अपने प्रधानाध्यापक के नाम एक छुट्टी पत्र लिखी ಅಂತ ಕೊಟ್ಬಿಟ್ಟ. ಇಲ್ಲಿ ದಿನಾನೂ ಕೊಟ್ಟಿಲ್ಲ ಮತ್ತು ಕಾರಣನೂ ಕೊಟ್ಟಿಲ್ಲ. ಅಂದರೆ
ಮಕ್ಕಳು ತಮ್ಮ ಇಚ್ಛೆ ಏನು ಕಲ್ತಿರ್ತಾರಲ್ಲ ಅದರ ಅನುಸಾರವಾಗಿ ಸುಲಭವಾಗಿ ನೀವು ಚುಟ್ಟಿ ಪತ್ರವನ್ನು ಬರೆದು 5 ಅಂಕಗಳನ್ನು ಗಳಿಸ್ಬೋದು ಅಂತ. ಅದಕ್ಕೋಸ್ಕರನೇ ಈ ರೀತಿ ಈ ವರ್ಷ ಮಾದರಿ ಮಾಡಿರೋದು. ಮಕ್ಕಳೇ, ಗಿರಿಧರ್ ಹೇಳಿರೋದು ಸರಿ ಇದೆ. ಅಂದರೆ ಯಾವುದಾದ್ರೂ ಕಾರಣ ಅಂತಂದರೆ ತಬಿಯತ್ ಅಂದರೆ ಆರೋಗ್ಯದ ಕಾರಣನ ಹೇಳ್ಬೋದು, ಶಾದಿಕೆ ಕಾರಣ, ಸಹೋದರ ಅಥವಾ ಅಕ್ಕ ಅಥವಾ ಅಣ್ಣನ ಮದುವೆ ಕಾರಣವನ್ನು ಹೇಳ್ಬೋದು, ಅಥವಾ ಪ್ರವಾಸಕ್ಕೆ ಹೋಗ್ತಿದ್ವಿ ಅನ್ನುವಂಥ ಕಾರಣವನ್ನು ತಿಳಿಸ್ಬೋದು. ಹೀಗೆ ನಿಮಗೆ ಸ್ವಾತಂತ್ರ್ಯ ಇದೆ, ಯಾವುದಾದ್ರೂ ಕಾರಣವನ್ನು ತಿಳಿಸಿ ಅಲ್ಲಿ ಎಷ್ಟು ದಿನಕ್ಕೆ ಕೇಳಿರ್ತಾರೆ ಅನ್ನೋದು ಭಾಳ ಮುಖ್ಯ. 2 ದಿನಕ್ಕೆ ಪತ್ರ ಕೇಳಿದ್ದಾರೆ ಅಂದರೆ ನೀವು 2 ದಿನಕ್ಕೆ ಬರೀಬೇಕು ಮಕ್ಕಳೇ. ಆಗ 2 ದಿನದ ಡೇಟನ್ನು ಮೆನ್ಷನ್ ಮಾಡಬೇಕಾಗುತ್ತೆ. 3 ದಿನಕ್ಕೆ ಕೇಳಿದರೆ ಆ ದಿನದಿಂದ 3 ದಿನಕ್ಕೆ ಆ ರೀತಿ ಲೆಕ್ಕಾಚಾರ ಹಾಕಿ 3 ದಿನಾಂಕವನ್ನು ಬರೆದು 3 ದಿನಗಳಿಗಾಗಿ ಪತ್ರವನ್ನು ಬರೆದ್ರೆ 5 ಅಂಕ ನಿಮಗೆ ಸಿಗೋದರಲ್ಲಿ ಅನುಮಾನವೇ ಇಲ್ಲ. ಬಟ್ ಎರಡು ಪ್ರಿಪರೇಟರಿ ಪೇಪರಲ್ಲಿ ಎಷ್ಟು ದಿನ ಅಂತ ಕೊಟ್ಟೇ ಇಲ್ಲ ಅವನು. ಅದು ಸಹ ಮಕ್ಕಳಿಗೆ ಇಚ್ಛೆ ಬಿಡ್ಬೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ 3ನೇ ಪ್ರಿಪರೇಟರಿ ನೋಡಿದಾಗ. ಓಕೆ, ಒಳ್ಳೆ ಸಲಹೆ. ಒಂದೊಮ್ಮೆ ಇಷ್ಟೇ ದಿನಕ್ಕೆ ಚುಟ್ಟಿ ಪತ್ರ ಕೇಳಲಿಲ್ಲ ಅಂತಂದರೆ ಮಕ್ಕಳೇ ನೀವು 2 ದಿನಕ್ಕಾದರೂ ಬರಿಬೋದು, 3 ದಿನಕ್ಕೂ ಬರಿಬೋದು, 4 ದಿನಕ್ಕೆ ಬರಿಬೋದು. ಅದಕ್ಕಿಂತ ಹೆಚ್ಚು ಬರೆಯೋದು ಬೇಡ. 2 ರಿಂದ 3 ದಿನಕ್ಕೆ ಬರೆದ್ರೆ ಚೆನ್ನಾಗಿರುತ್ತೆ. ಈ ರೀತಿಯಲ್ಲಿ ಕಂಠಸ್ಥ ಕವಿತೆಗೆ 4 ಅಂಕ ಸಿಗುತ್ತೆ, ಚುಟ್ಟಿ ಪತ್ರಕ್ಕೆ 5 ಅಂಕ ಸಿಕ್ತು. ಈಗ ನಿಮಗೆ 9 ಅಂಕ ಅನಾಯಾಸವಾಗಿ ಸಿಕ್ಕಿದೆ. ಈಗ ಆಲ್ರೆಡಿ ಓದಿರುವಂಥದ್ದಿದೆಲ್ಲ. ಇದ್ರ ಜೊತೆಗೆ ಮುಂದುವರಿತಾ ಇದ್ದೀವಿ. ಅಪಠಿತ ಗದ್ಯಾಂಶ ಅಂದರೆ ಮಕ್ಕಳೇ ಪ್ಯಾಸೇಜ್ ಕೊಟ್ಟಿರ್ತಾರೆ. ನಮ್ಮ ತೃತೀಯ ಭಾಷೆ 10ನೇ ತರಗತಿಯ ಹಿಂದಿ ಪಠ್ಯಪುಸ್ತಕದಲ್ಲಿ ಇಲ್ಲದೇ ಇರುವಂತಹ ಯಾವುದಾದ್ರೂ ಒಂದು ಅತ್ಯಂತ ಸುಲಭವಾದ ಒಂದು ಪ್ಯಾರಾಗ್ರಾಫನ್ನು, ಹಿಂದಿ ಪ್ಯಾರಾಗ್ರಾಫನ್ನು ಕೊಡ್ತಾರೆ. ಆ ಪ್ಯಾರಾಗ್ರಾಫನ್ನು ಓದಿ ಕೆಳಗಡೆನೇ 4 ಪ್ರಶ್ನೆಗಳಿರ್ತವೆ. ಅದಕ್ಕೆ ಉತ್ತರಿಸಿದರೆ ನಿಮಗೆ 4 ಅಂಕ ಸಿಗುತ್ತೆ. ಇದು ಯಾವುದೇ ಕಷ್ಟ ಸಾಧ್ಯ ಅಲ್ವೇ ಅಲ್ಲ. ಈ ರೀತಿಯಲ್ಲಿ 4 ಅಂಕ ತುಂಬ ಸುಲಭವಾಗಿ ತೆಗೆದುಕೊಳ್ಬೋದು. ಗಿರಿಧರ್ ಒಂದೇನು ಮಾಡ್ಬಿಡ್ತಾರೆ ಮಕ್ಕಳು ಅಂದರೆ 1ನೇ ಸಾಲಿಗೆ 1ನೇ ಉತ್ತರ, 2ನೇ ಸಾಲಿಗೆ 2ನೇ ಉತ್ತರ, 3ನೇ ಸಾಲಿಗೆ 3ನೇದು, 4ನೇ ಸಾಲಿಗೆ 4ನೇದು ಹೀಗೆ ಬರೀತಾರೆ. ಅದಕ್ಕೆ ನಿಮ್ಮ ಸಲಹೆ ಏನು? ಏನಿಲ್ಲ ಮಕ್ಕಳೇ, ದಯವಿಟ್ಟು 1-2 ಸಲ ಆ ಗದ್ಯ ಭಾಗವನ್ನು ಸ್ವಲ್ಪ ನೋಡ್ಕೊಳ್ಳಿ. ಯಾಕೆಂದರೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಸ್ಪಷ್ಟವಾಗಿ ಓದಕ್ಕೆ ಬರುತ್ತೆ, ಕೆಲವೊಬ್ಬರಿಗೆ ಓದಕ್ಕೆ ಬರದೇ ಇರ್ಬೋದು. ಆದರೆ ಪ್ರಶ್ನೆಯಲ್ಲಿ ಕೇಳಿರುವಂತಹ ಶಬ್ದಗಳು ಮತ್ತು ಆ ಪ್ಯಾಸೇಜಲ್ಲಿ ಇರುವಂತಹ ಶಬ್ದಗಳನ್ನು ಗಮನಿಸ್ತಾ ಹೋಗಿ. ಜೊತೆಗೆ ಒಂದು ಪ್ರಶ್ನೆಗೆ ಕೇವಲ 1 ಸಾಲು ಇರಲ್ಲ, ಕೆಲವೊಂದು ಸತಿ 2 ಅಥವಾ 3 ಸಾಲುಗಳಲ್ಲಿ ಉತ್ತರಗಳು ಇರುತ್ತೆ. ಅದಕ್ಕೋಸ್ಕರ ಯಾವುದೇ ವಿದ್ಯಾರ್ಥಿಯೂ ಸಹ ದಯವಿಟ್ಟು ಈ ಅನುಚ್ಛೇದ ಅಥವಾ ಈ ಗದ್ಯಾಂಶಕೋ ಪಡ್ಕರ್ ನೀಚೆ ದಿಯೇ ಗಯೇ ಪ್ರಶ್ನೋಂಕೋ ಉತ್ತರ ಲಿಖಿ ಪ್ರಶ್ನೆಯನ್ನು ಯಾವ ಕಾರಣಕ್ಕೂ ಬಿಟ್ಟು ಬರಬಾರ್ದು. ಆ ಪ್ರಶ್ನೆ ಸಂಖ್ಯೆನೂ ಕೊಟ್ಟಿರ್ತಾರೆ, ಆ ಸಂಖ್ಯೆ ಹಾಕ್ಬಿಟ್ಟು ಖಂಡಿತವಾಗಿಯೂ ಎಲ್ಲರೂ ಬರೆದ್ರೆ 4 ಅಂಕ ಸುಲಭವಾಗಿ ಗಳಿಸ್ಬೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಖಂಡಿತ ಗಿರಿಧರ್ ಹೇಳಿದಂತೆ ಮಕ್ಕಳೇ, ಆ ಪ್ರಶ್ನೆಯನ್ನು ಓದಿ ಆ ಪ್ರಶ್ನೆಯಲ್ಲಿರುವಂತಹ ಯಾವುದೋ ಒಂದು ಶಬ್ದ ಅಥವಾ 2 ಶಬ್ದ ಖಂಡಿತವಾಗಿ ನಿಮಗೆ ಉತ್ತರದಲ್ಲಿ ಸಿಗುತ್ತೆ. ಅದು ಯಾವ ಸಾಲಿನಲ್ಲಿದೆ ಅಂತೇಳಿ ಗುರ್ತು ಮಾಡಿಕೊಂಡು ಅದನ್ನು ಆಯಾ ಪ್ರಶ್ನೆಗೆ ಉತ್ತರ ಬರೆದ್ರೆ ನಿಮಗೆ ಸುಲಭವಾಗಿ 4 ಅಂಕಗಳು ಸಿಗುತ್ತೆ. ಈ ರೀತಿಯಲ್ಲಿ ಕಂಠಸ್ಥ ಕವಿತಾ 4 ಅಂಕ, ಚುಟ್ಟಿ ಪತ್ರ 5 ಅಂಕ, ಅಪಠಿತ ಗದ್ಯಾಂಶ ಅಂದರೆ ಪ್ಯಾಸೇಜಿಗೆ 4 ಅಂಕ ಅನಾಯಾಸವಾಗಿ ಸಿಗುತ್ತೆ. ಅಲ್ಲಿಗೆ ನಿಮಗೆ 8, 5, 13 ಅಂಕಗಳು ಈಗ ತುಂಬ ಸುಲಭವಾಗಿ ಸಿಗ್ತಾ ಇದೆ. ಅದೇ ಹಾಗೆ ಮುಂದುವರೆದ್ರೆ ಬಸಂತ್ ಕಿ ಸಚ್ಚಾಯಿನಲ್ಲಿ ನೋಡಿ, ಬ್ಲೂ ಪ್ರಿಂಟಲ್ಲಿ 4 ಅಂಕದ ಯಾವ ಪ್ರಶ್ನೆಯನ್ನು ಕೇಳಬೇಕು ಅಂತೇಳಿ ಬ್ಲೂ ಪ್ರಿಂಟಲ್ಲಿ ಕೊಟ್ಬಿಟ್ಟಿದ್ದಾರೆ. 4 ಮಾಡಲ್ ಪೇಪರಲ್ಲೂ ಕೂಡ ಅದೇ ಇರುವಂಥದ್ದು. 2 ಪ್ರಿಪರೇಟರಿ ನಡೆದೋಗಿದೆ, ಅದರಲ್ಲೂ ಕೂಡ ಅದೇ ಪ್ರಶ್ನೆ ಇದೆ. 3ನೇ ಪ್ರಿಪರೇಟರಿ ಈಗ ನಡೆಯುತ್ತೆ, ಆನೆಯಲ್ಲೂ ಕೂಡ ಇದೇ ಪ್ರಶ್ನೆ ಇರುತ್ತೆ. ಮಕ್ಕಳೇ, ನೀವು ಯಾವುದೇ ಅನುಮಾನ ಬೇಡ. ಬಸಂತ್ ಕಿ ಸಚ್ಚಾಯಿನಲ್ಲಿ 2 ಪಾತ್ರಗಳು ಬರ್ತವೆ ಮುಖ್ಯವಾಗಿ ಏಕಾಂಕಿನಲ್ಲಿ. ಒಂದು ಬಸಂತ್ ಇಮಾನ್ದಾರ್ ಲಡ್ಕಾ, 2ನೇದು ಮಜ್ದೂರೋಂ ಕೆ ನೇತಾ ಜೋ ಹಮ್ದರ್ದಿ ದಿಖಾತೆ ಹೇ ಪಂಡಿತ್ ರಾಜ್ ಕಿಶೋರ್ ಜಿ. ಮಕ್ಕಳೇ, ನೀವು ಇಲ್ಲಿ ಚಾಯ್ಸ್ ಇರುತ್ತೆ. ಆದ್ದರಿಂದ ನೀವು 1 ಪ್ರಶ್ನೆಯನ್ನು ಕಲ್ತರೂ ಸಾಕು. ಅಂದರೆ ನೀವು ಬಸಂತ್ ಬಗ್ಗೆ ಕಲ್ತರೂ ಕೂಡ ನಿಮಗೆ 4 ಅಂಕ ಸಿಗುತ್ತೆ. ಇಲ್ಲಪ್ಪ ನನಗೆ ಬಸಂತ್ಗಿಂತ ರಾಜ್ ಕಿಶೋರೇ ತುಂಬ ಈಸಿ ಇದೆ ಅಂತ ಅನಿಸಿದರೆ ನೀವು ರಾಜ್ ಕಿಶೋರನ್ನು ಮಾತ್ರ ಕಲೀರಿ. ನಾವು ನಿಮಗೆ ಸಲಹೆ ಕೊಡ್ತಾ ಇದ್ದೀವಿ, ಅಲ್ಲಿ ಚಾಯ್ಸ್ ಇರುತ್ತೆ. ನೀವು 2ನ್ನೂ ಕಲಿಯಬೇಕಾದ ಅವಶ್ಯಕತೆ ಇರುವುದೇ ಇಲ್ಲ. 1 ಪರ್ಫೆಕ್ಟಾಗಿ ಕಲ್ತರೆ ಮಕ್ಕಳೇ ಖಂಡಿತವಾಗಿ 4 ಅಂಕಗಳು ನಿಮಗೆ ಸಿಗ್ತಾ ಇದೆ. ಇದ್ರ ಬಗ್ಗೆ ಏನಾದ್ರು ಹೇಳಿದ್ರೆ? ಯಾಕೆಂದರೆ ನೋಡಿ, ಗಮನಿಸ್ರಿ ಮಕ್ಕಳೇ, ಈ ತುಂಬ ಬ್ರಿಲಿಯಂಟ್ ಅಥವಾ ತುಂಬ ಚೆನ್ನಾಗಿ ಓದೋರು ಮುಖ್ಯವಾಗಿ ಚೆನ್ನಾಗಿ ವಾಕ್ಯಗಳನ್ನು ಮಾಡಿ ಬರೀತೀರ. ಬಟ್ ಬಹಳ ಕಲಿಕೆಯಲ್ಲಿ ಹಿಂದುಳಿದವರು ಅಥವಾ ನೆನಪಿನಲ್ಲಿ ಶಕ್ತಿ ಕಡಿಮೆ ಇರೋರು ಏನು ಮಾಡಬೇಕು ಅನ್ನೋದು ಗಮನಿಸ್ರಿ. ನೋಡಿ, ಬಸಂತ್ ಏಕ್ ಇಮಾನ್ದಾರ್ ಲಡ್ಕಾ ಹೈ ಕೈಸೆ ಅಂತ ಕೊಟ್ಟ ಅಂದರೆ ಮೊದಲನೇ ವಾಕ್ಯನೇ ಅದೇ ಇದೆ, ಸೇಮ್. ಬಸಂತ್ ಏಕ್ ಇಮಾನ್ದಾರ್ ಲಡ್ಕಾ ಹೈ ಅಂತ ಬರೀರಿ. ಫಸ್ಟು ಒಂದು ವಾಕ್ಯ ಆಯಿತು. ನೆಕ್ಸ್ಟ್ನೇದು ಗರೀಬ್ ಅವ್ರ ಸ್ವಾಭಿಮಾನಿ ಲಡ್ಕಾ ಹೈ ಅಂತ ಬರೀರಿ. ನೋಡಿ, ಅಂಡರ್ಲೈನ್ ಮಾಡ್ಕೊಳ್ಳಿ ಕೆಲವೊಂದು ಶಬ್ದ. ಗರೀಬ್ ಅವ್ರ ಸ್ವಾಭಿಮಾನಿ ಲಡ್ಕಾ ಹೈ, ಬಸಂತ್ ಮೆಹನತ್ ಸೆ ಕಾಮ್ ಕರ್ತಾ ಹೈ, ಮೆಹನತ್ ಸೆ ಕಾಮ್ ಅನ್ನೋದೊಂದು ಅಂಡರ್ಲೈನ್ ಮಾಡ್ಕೊಳ್ಳಿ.
दया की भीख नहीं लेना चाहता है, जो पंडित राजकिशोर देने के लिए जाते हैं, लेकिन बसंत कहता है मुझे नहीं चाहिए। अंत में वो पैसे अपने भाई के हाथ वापस भेजता है। ಈ 5 ಅಂಶೋಂಕ ಅಗರ್ ಆಪ್ ಧ್ಯಾನ್ ರखेंगे, ಈ 5 ಅಂಶಗಳನ್ನು ಮಕ್ಕಳೇ ನೆನಪಿಟ್ಕೊಂಡ್ರೆ ಖಂಡಿತವಾಗಿಯೂ 5 ವಾಕ್ಯ ಮಾಡ್ತೀರಾ, ಸುಲಭವಾಗಿ ನೀವು 4 ಅಂಕಗಳನ್ನು ಗಳಿಸ್ಬೋದು. ಇದು ಸಹ ಸುಲಭ ಪ್ರಶ್ನೆ, ಯಾಕೆಂದ್ರೆ ಮೊದಲೆಲ್ಲ 4 ಅಂಕದ ಪ್ರಶ್ನೆ ಅಂದ್ರೆ ತುಂಬಾ ಕ್ಲಿಷ್ಟಕರ ಇತ್ತು, ಯಾವ್ದ್ರಲ್ಲಾದ್ರೂ ಕೇಳಬಹುದಿತ್ತು. ಈಗ ಇದು ಪಕ್ಕಾ ಇದೆ, ಇದೇ ಬರುತ್ತೆ ಅಂತ ಇದೆ. 2 ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಇದೇ ಬಂದಿದೆ, 3ನೇದರಲ್ಲೂ ಬರುತ್ತೆ ಮತ್ತು ವಾರ್ಷಿಕ ಪರೀಕ್ಷೆಯಲ್ಲೂ ಬರುತ್ತೆ. ಅದರಿಂದ ಮಕ್ಕಳೇ ಇದಕ್ಕೆ ತುಂಬ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಬಸಂತ್ ಕಿ ಸಚ್ಚಾಯಿನಲ್ಲಿ ಒಂದು ಅಂದರೆ ಬಸಂತರ ಬಗ್ಗೆ ಏನಾದರೂ ಕಲೀರಿ ಅಥವಾ ರಾಜ್ಕಿಶೋರ್ ಬಗ್ಗೆ ಏನಾದರೂ ಕಲೀರಿ, 4 ಅಂಕ ನಿಮಗೆ ಪ್ಯಾಕೆಟಲ್ಲಿ ಇದೆ ಅಂತ ತಿಳ್ಕೊಳ್ಳಿ. ಈ ರೀತಿಯಲ್ಲಿ 4 3 12 5 17 ಅಂಕಗಳು ನಿಮಗೆ ಸಿಗ್ತಾ ಇದೆ. ನಂತರದಲ್ಲಿ ದೋಹೆಯ ಭಾವಾರ್ಥವನ್ನು ಬರೀಬೇಕು ಮಕ್ಕಳೇ. ನೀವು ಫೈನಲ್ಲಾಗಿ ನಿಮಗೆ ಅಲ್ಟಿಮೇಟಾಗಿ 3 ದೋಹೆಗಳು, ಅಲ್ಲಿ 5 ದೋಹೆಗಳಿದ್ದಾವೆ. ತುಳಸಿಕೆ ದೋಹೆನಲ್ಲಿ 7ನೇ ಪಾಠದ ಸಂಖ್ಯೆ 7 ದೋಹೆ, ತುಳಸಿಕೆ ದೋಹೆ 1, 3 ಮತ್ತು 5ನೇ ದೋಹೆಯ ಭಾವಾರ್ಥ ಮಾತ್ರ ಕಲಿಯಬೇಕಾಗಿದೆ. ನೆನಪಿಡಿ, 1, 3 ಮತ್ತು 5 ಮಾತ್ರ. 2 ಮತ್ತು 4ನೇ ದೋಹೆಯನ್ನು ಭಾವಾರ್ಥನೂ ಕಲಿಯೋದು ಬೇಡ, ಪ್ರಶ್ನೋತ್ತರಗಳನ್ನು ಕಲಿಯೋದು ಬೇಡ ನೀವು. ಆದ್ದರಿಂದ ದೋಹೆಗೆ ಆದ್ಯತೆಯನ್ನು ಕೊಡಿ ಮಕ್ಕಳೇ. ತುಂಬ ಸುಲಭವಾಗಿ ಹೇಳ್ತಾ ಇದ್ದೀನಿ ನಿಮಗೆ. ಇಸ್ ದೋಹೆ ಕೋ ತುಳಸಿದಾಸ್ ಜಿ ಕೆ ದೋಹೆ ಸೆ ಲಿಯಾ ಗಯಾ ಹೈ, ಒಂದು ಸಾಲು ಬರೀಬೇಕು. ಎರಡನೇದು ಇಸ್ ದೋಹೆ ಕೆ ರಚಯಿತ ಅಥವಾ ಕವಿ ಶ್ರೀ ಗೋಸ್ವಾಮಿ ತುಳಸಿದಾಸ್ ಜಿ ಹೈ. 3ನೇ ಸಾಲು ಇಸ್ ದೋಹೆ ಕಾ ಭಾವಾರ್ಥ ಇಸ್ ಪ್ರಕಾರ ಹೈ. ಈ ರೀತಿಯಲ್ಲಿ 3 ಸಾಲು ಮಾಡಿದಂತಹ ಈ 3 ಸಾಲುಗಳನ್ನು ಒಂದು ಪ್ಯಾರಾಗ್ರಾಫ್ ಮಾಡಿ ಬರೀಬೇಕು ಮಕ್ಕಳೇ. ಅವ್ರು ಯಾವುದಾದ್ರೂ ದೋಹೆ ಕೇಳಿ ಈ 3 ಸಾಲು ನೀವು ನಿಗದಿತವಾಗಿ ಬರೀಲೇಬೇಕಲ್ವಾ ಗಿರಿಧರ್ ಅವರೇ? ಯಾಕೆಂದ್ರೆ ನೋಡಿ, 1, 3 ಮತ್ತು 5 ಮುಖಿಯಾ ಮುಖ್ಸೋ ಚಾಹಿಯೇ ಖಾನ್ ಪಾನ್ ಕೋ ಏಕ್, पालई पोसई सकल अंग तुलसी सहित विवेक, दया धर्म का मूल है पाप का मूल अभिमान, तुलसी दया न छांडिए जब लग घट में प्राण, राम नाम मणि दीप धरु जीह देहरी द्वार, तुलसी भीतर बाहिरो जो चाहसी उजियार. ಮಕ್ಕಳೇ, ಈಗ ಗಿರಿಧರ್ ಹೇಳಿದಂತೆ ಈ 3 ದೋಹೆಗಳ ಭಾವಾರ್ಥವನ್ನು ಬರೀಲಿಕ್ಕೆ ನಾನು ನಿಮಗೆ ಮೊದಲೇ ಹೇಳಿದ್ದೀನಿ. ಇದು ಯಾವ ದೋಹೆನಿಂದ ಬಂದಿದೆ, ಇದರ ಕವಿ ಯಾರು, ಮತ್ತು ಈ ದೋಹೆಯ ಭಾವಾರ್ಥ ಹೀಗಿದೆ ಅಂತ ಬರೆದಂತಹ 3 ಸಾಲುಗಳನ್ನು ಒಂದು ಪ್ಯಾರಾಗ್ರಾಫ್ ಮಾಡಿ ಅದನ್ನು ಬಿಟ್ಟುಬಿಡಿ. ಒಂದು ಹೈಫನ್ ಹಾಕಿ ನೆಕ್ಸ್ಟ್ ಪ್ಯಾರಾ ಮಾಡಿ ಬರೀಬೇಕು ಮಕ್ಕಳೇ. ತುಂಬ ಸುಲಭದಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ. ಯಾವ ದೋಹೆಯನ್ನು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು. ಆ ದೋಹೆಯಲ್ಲಿ ಪ್ರತಿ 2 ಸಾಲಿನ ಆ ಪದ್ಯ ಏನಿದೆ, ಆ ಮೊದಲನೇ ಸಾಲಿನಲ್ಲಿ ಒಂದು ಮಧ್ಯದಲ್ಲಿ ಬಿಟ್ವೀನಲ್ಲಿ ಕಾಮ ಬರುತ್ತೆ ಮಕ್ಕಳೇ. ನಿಮಗೊಂದು ತುಂಬ ಸುಲಭವಾಗಿ ಹೇಳ್ತಾ ಇದ್ದೀನಿ. ನಿಮಗೆ ಯಾರಿಗೆ ಹಿಂದಿ ಅರ್ಥವಾಗುವುದಿಲ್ಲ, ಸುಲಭದ ಮಾರ್ಗ ಏನು ಅಂತಂದರೆ, ಆ ಮೊದಲನೇ ಸಾಲಿನಲ್ಲಿ ಬರುವಂಥ ಕಾಮದ ನಂತರದ ಸಾಲು ಏನಿದೆ, ಹಾಫ್ ಪೋರ್ಷನ್ 2ನೇ ಭಾಗ ಏನಿದೆ, ಅದನ್ನು ಮೊದಲಿಗೆ ಬರ್ಕೊಳ್ಳಿ. ನಂತರದಲ್ಲಿ ಮೊದಲನೇದನ್ನು 2ನೇದಾಗಿ ಬರೀರಿ 1ನೇ ಸಾಲಿನಲ್ಲಿ. ಅದೇ ರೀತಿಯಲ್ಲಿ 2ನೇ ಸಾಲಿನಲ್ಲೂ ಕೂಡ ಆ ಕಾಮದ ನಂತರದಲ್ಲಿರುವಂತಹ ಸಾಲನ್ನು ಮೊದಲು ಬರ್ಕೊಂಡು ನೀವು ಈ ಆರಂಭದಲ್ಲಿರೋದನ್ನು 2ನೇ ಸಾಗಿ ಬರೆದು ಆ ವಾಕ್ಯವನ್ನು ಹೈ ಅಥವಾ ಥಾ ಥೇ ನಿಂದ ಎಂಡ್ ಮಾಡಿದರೆ ತುಂಬ ಸುಲಭವಾಗಿ ಭಾವಾರ್ಥ ರೆಡಿಯಾಗುತ್ತೆ. ನಿಮಗೆ ಯಾರಿಗೆ ಹಿಂದಿ ಅರ್ಥವಾಗಲ್ಲ, ಓದೋಕ್ಕೆ ಬರಲ್ಲ ಅಂತಿದ್ದೀರಿ, ನೀವು ಈ ಸುಲಭದ ಮಾರ್ಗವನ್ನು ಅನುಸರಿಸ್ಬೋದು. ಮತ್ತು ಯಾರಿಗೆ ಓದ್ಲಿಕ್ಕೆ ಬರುತ್ತೆ ಅಲ್ಲಿ ಭಾವಾರ್ಥ ಇದೆ. ಸರಳವಾಗಿ ಭಾವಾರ್ಥವನ್ನು ನೀವು ಕಲಿತು ಪ್ರತಿದಿನ ಇದನ್ನು ಕೂಡ ಗೃಹ ಕಾರ್ಯದಲ್ಲಿ ಬರೆದು ಅಭ್ಯಾಸ ಮಾಡ್ಕೋಬೇಕು ಅಂತ ನಾನು ಸಲಹೆಯನ್ನು ಕೊಡ್ತಾ ಇದ್ದೀನಿ. ಈಗ ಮಾತೃಭೂಮಿಗೆ ಹೋಗೋಣ. 3 ಅಂಕದ ಮಾತೃಭೂಮಿಯ ಪ್ರಶ್ನೆ ಒಂದಿದೆ ಮಕ್ಕಳಲ್ಲಿ. 2 ಪ್ರಶ್ನೆ ಇರುತ್ತೆ. ಒಂದು ಮಾತೃಭೂಮಿ ಕೆ ಪ್ರಕೃತಿ ಸೌಂದರ್ಯ ಕಾ ವರ್ಣನ್ ಕೀಜಿಯೇ, ಒಂದು ಪ್ರಶ್ನೆ. 2ನೇ ಪ್ರಶ್ನೆ ಮಾತೃಭೂಮಿ ಕಾ ಸ್ವರೂಪ್ ಕೈಸೆ ಸುಶೋಭಿತ್ ಹೈ. ಮಕ್ಕಳೇ ತುಂಬ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಮೊದಲನೇ ಪ್ಯಾರಾ ಏನಿದೆ ಅದನ್ನು ನೀವು ಬಹೇಟ್ ಮಾಡೋದು ಬೇಡ, ಮೇಲಿನ ಮೊದಲನೇ ಪ್ಯಾರಾ. 2ನೇ ಪ್ಯಾರಾ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ, ಹರೇ ಭರೇ ಹೇ ಖೇತ್ ಸುಹಾನೆ ಫಲ್ ಫೂಲೋನ್ ಸೆ ಯುತ್ ವನ ಉಪವನ್, तेरे अंदर भरा हुआ है खनिजों का कितना व्यापक धन, मुक्त हस्त तू बांट रही है सुख संपत्ति धन धाम, ಮಾತೃಭೂ ಶತಶತ ಬಾರ್ ಪ್ರಣಾಮ್. ಈ 2ನೇ ಪ್ಯಾರಾ ಏನಿದೆ ಇದು ಮಾತೃಭೂಮಿಯ ಪ್ರಕೃತಿ ಸೌಂದರ್ಯದ ಬಗ್ಗೆ ವರ್ಣನೆ ಮಾಡಿರುವಂಥದ್ದು. ಅದರಿಂದ ಮಕ್ಕಳೇ ಅಲ್ಲಿ 2 ಶಬ್ದ ನೆನ್ಪಿಟ್ಕೊಳ್ಳಿ. ಪ್ರಕೃತಿ ಸೌಂದರ್ಯ ಅಂತ ಕೇಳಿದಾಗ ಹರೇ ಭರೇ ಹೇ ಖೇತ್ ಸುಹಾನೆ. ಮಕ್ಕಳೇ ಈ ಪದ್ಯವನ್ನು ನೀವು ಆರಂಭದಲ್ಲೇ ಮೊದಲನೇ ಪಾಠವೇ ಪದ್ಯವೇ ಅದಾಗಿರೋದ್ರಿಂದ ಆಲ್ರೆಡಿ ಎಲ್ಲರ ಬಾಯಲ್ಲಿ ಇದು ಇದೆ. ಹಾಗಾದರೆ ಇದನ್ನು ಬರೆಯೋದಕ್ಕೆ ಒಂದು ಸುಲಭ ಮಾರ್ಗ ಹೇಳ್ತೀನಿ ಮಕ್ಕಳೇ ನಿಮಗೆ. ಮೊದಲನೇದಾಗಿ ಆ ಪದ್ಯವನ್ನು ಪದ್ಯದ ರೂಪದಲ್ಲಿ ಸಾಲಿನ ರೂಪದಲ್ಲಿ ಬರೆಯಬೇಡಿ.
ಏನು ಮಾಡಬೇಕು ಅಂದರೆ ಹರೇ ಭರೇ ಹೇ ಖೇತ್ ಸುಹಾನೆ ಆ ಸಾಲು ಮುಗಿದ ಮೇಲೆ ಇನ್ನೂ ಜಾಗ ಉಳಿದಿರುತ್ತೆ ಲೈನ್, ಅದನ್ನು ಕಂಟಿನ್ಯೂ ಮಾಡಿ ಬರೀರಿ. ಇದು ಒಂದು ಸುಲಭದ ಮಾರ್ಗ. ಎರಡನೇದು, ಆ ಸಾಲಿನ ಮಧ್ಯದಲ್ಲಿ ಬಂದಿರುವಂಥ ಹೈಯನ್ನು ಆ ಸಾಲಿನ ಎಂಡಿಗೆ ಹಾಕಿ, ಉದಾಹರಣೆಗೆ ಹರೇ ಭರೇ ಹೇ ಖೇತ್ ಸುಹಾನೆ ಅಂತ ಮೊದಲನೇ ಸಾಲಿದೆ ಮಕ್ಕಳೇ, ಆ ಹೈಯನ್ನು ಲಾಸ್ಟಿಗೆ ಹಾಕಿ ಅದು ಗದ್ಯದ ಸಾಲಾಗುತ್ತೆ. ಹರೇ ಭರೇ ಖೇತ್ ಸುಹಾನೆ ಹೇ. ಇದು ನಿಮಗೆ ಉತ್ತರ ಬರಲಿಕ್ಕೆ ತುಂಬ ಸುಲಭವಾಗುತ್ತೆ. ಈ ರೀತಿಯಲ್ಲಿ ಮೊದಲನೇ ಪ್ಯಾರ ಪ್ರಕೃತಿ ಸೌಂದರ್ಯ ಕೇಳಿದರೆ ಆ ಸಾಲನ್ನು ಬರೀರಿ. ಎರಡನೇದಾಗಿ ಮಾತೃಭೂಮಿಕ ಸ್ವರೂಪ್ ಕೈಸೆ ಸುಶೋಭಿತ ಹೇ. ಮಕ್ಕಳೇ, ಸ್ವರೂಪ ಅಂದರೆ ಸ್ವ ಪಕ್ಕಕ್ಕಿಡಿ, ರೂಪ ಅಂದರೆ ಶೇಪ್, ಶೇಪ್ ಅಂದರೆ ಆಕಾರ. ಅಂದರೆ ಮಾತೃಭೂಮಿಯ ಶೇಪ್ ಹೇಗಿದೆ ನೀವು ನೋಡಿ. ಆ ಪಠ್ಯಪುಸ್ತಕದಲ್ಲಿ ತುಂಬ ಸ್ಪಷ್ಟವಾಗಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಮಾತೃಭೂಮಿ ಕಿರೀಟವನ್ನು ಹಾಕ್ಕೊಂಡು ಒಂದು ಕೈಯಲ್ಲಿ ಜ್ಞಾನದ ದೀಪ, ಮತ್ತೊಂದು ಕೈಯಲ್ಲಿ ಪತಾಕೆಯನ್ನು ಇಟ್ಕೊಂಡು ನಿಂತಿರುವಂಥ ರೂಪ ಇದೆಯಲ್ಲ, ಅದು ನಮ್ಮ ಕಣ್ಣಿಗೆ ಬರಬೇಕು. ರೂಪ ಅಂದರೆ ಸ್ವರೂಪ, ರೂಪ ಎರಡನ್ನೂ ಒಂದೇ ತಿಳ್ಕೊಳ್ಳಿ ಮಕ್ಕಳೇ. ಈಗ ಮಾತೃಭೂಮಿ ಚಿತ್ರವನ್ನು ನೆನಪು ಮಾಡ್ಕೊಳ್ಳಿ. ಅಲ್ಲಿ ಹೇಳ್ತಾ ಇದ್ದಾರೆ ಏಕ್ ಹಾತ್ ಮೇ ನ್ಯಾಯ ಪತಾಕ ಜ್ಞಾನದೀಪ ದೂಸರೆ ಹಾತ್ ಮೇ. ಇಲ್ಲಿ ಬರೆಯುವಾಗ ಮಕ್ಕಳೇ ಸ್ವರೂಪ ಅಂತ ಕೇಳಿದಾಗ ಲಾಸ್ಟ್ ಪ್ಯಾರ ಏನಿದೆ, ಮೂರನೇ ಪ್ಯಾರ, ಅದನ್ನು ನೀವು ಬೈಹ್ಯಾಟ್ ಮಾಡಬೇಕು. ಅದನ್ನು ಕೂಡ ಗದ್ಯದ ರೂಪದಲ್ಲಿ ಬರೆಯಬೇಕು. ಮತ್ತು ಬರೆಯುವಾಗ ಮಾತೃಭೂಮಿಕೆ ಏಕ ಹಾತ್ ಮೇ ನ್ಯಾಯಕ ಪತಾಕ ಅಂತ ಇದೆಯಲ್ವಾ, ಅಲ್ಲಿ ಹೈ ಸೇರಿಸಿ ಒಂದು ಫುಲ್ ಸ್ಟಾಪ್ ಹಾಕ್ಬಿಡಿ. ಮಾತೃಭೂಮಿಕೆ ಏಕ ಹಾತ್ ಮೇ ಭಾರತ್ ಮಾತಾ, ಭಾರತ್ ಮಾತಾ ಕೆ ಏಕ ಹಾತ್ ಮೇ ಜ್ಞಾನ್ ಕಾ ದೀಪ್ ನ್ಯಾಯ ಕಾ ಪತಾಕ ಹೈ. ಅಲ್ಲಿ ಆ ರೀತಿಯಲ್ಲಿ ಗದ್ಯದ ಸಾಲು ಮಾಡಿ ಬರಿತಾ ಹೋಗಿ, ಕಂಟಿನ್ಯೂ ಮಾಡಿ ಬರೀರಿ. 3 ಅಂಕ ನಿಮಗೆ ನಿಗದಿತವಾಗಿ ಸಿಗುತ್ತೆ. ಇದು ಒಂದು ಸಲಹೆ. ಈ ರೀತಿಯಲ್ಲಿ ಕೇಳಿದಾಗ ಮೊನ್ನೆ ಪ್ರಿಪರೇಟರ್ನಲ್ಲಿ ಏನು ಮಾಡಿದ್ದಾರೆ ಅಂದರೆ, ಎರಡೂ ಪ್ಯಾರವನ್ನು ಮಿಕ್ಸ್ ಮಾಡಿ ಬರೆಯುವಂಥ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಭಾರತ್ ಮಾತಾಕ್ಕೆ ವಿಶೇಷತಾ ಮಾತೃಭೂಮಿಗೆ ವಿಶೇಷತಾ ಕ್ಯಾ ಹೈ ಅಂತ ಕೇಳಿದಾಗ ಮಕ್ಕಳೇ ನೆನ್ಪಿಡಿ, ಎರಡೂ ಪ್ಯಾರದಲ್ಲಿರುವಂಥ ಸಾಲುಗಳನ್ನು ಸೇರಿಸಿ ಬರೆಯಬೇಕಾಗುತ್ತೆ. ಯಾಕೆಂದರೆ ಒಂದು ಪ್ಯಾರದಲ್ಲಿ ವಿಶೇಷತೆಯನ್ನು ತಿಳಿಸಿಲ್ಲ, ಎರಡೂ ಪ್ಯಾರದಲ್ಲಿರುತ್ತೆ. ಮಕ್ಕಳೇ ಒಂದು ಸಲಹೆ, ಪ್ರಕೃತಿ ಸೌಂದರ್ಯ ಕೇಳಿದರೆ ಹರೇ ಬರೇ ಹೇ ಖೇತ್ ಸುಹಾನೆ ಬರಿಬೇಕು. ಸ್ವರೂಪ ಕೇಳಿದರೆ ಏಕ್ ಹಾತ್ ಮೇ ನ್ಯಾಯ ಪತಾಕ ಅದನ್ನು ಬರಿಬೇಕು. ಒಂದು ವೇಳೆ ಜನರಲೈಸ್ ಮಾಡಿ ಕೇಳಿದಾಗ ಪ್ರಶ್ನೆಯನ್ನು, ಈ ಮಾತೃಭೂಮಿಕಾ ಪದ್ಯ ಕಾ ಆಶಯ ಕ್ಯಾ ಹೈ ಅಂತ ಕೇಳಿದಾಗ, ಮಾತೃಭೂಮಿ ಕವಿತಾ ಕಾ ಸಾರಾಂಶ ಅಪ್ನೆ ಶಬ್ದೋ ಮೇ ಲಿಖಿ ಅಂತ ಕೇಳಿದರೆ, ಮಾತೃಭೂಮಿ ಕೆ ಬಾರೆ ಮೇ ಕವಿ ಕೈಸೆ ಕೈಸೆ ಪ್ರಾರ್ಥನಾ ಕರ್ತೆ ಹೇ ಅಂತ ಕೇಳಿದಾಗ, ಈ ರೀತಿ ಜನರಲೈಸ್ ಮಾಡಿದಾಗ ಮಕ್ಕಳೇ ಎರಡೂ ಪ್ಯಾರಾದ ಸಾಲುಗಳನ್ನು ಎರಡೂ ಸೇರಿಸಿ ಬರೀಬೇಕು. ಈ ರೀತಿಯಲ್ಲಿ 3 ಅಂಕಗಳು ನಿಮಗೆ ತುಂಬ ಸುಲಭವಾಗಿ ಸಿಗುತ್ತೆ. ಏನಂತೀರ ಗಿರಿಧರ್? ಖಂಡಿತವಾಗಿ ನೋಡಿ, ಗಮನಿಸ್ರಿ ಶಬ್ದಗಳು ಹೇಗಿದ್ದಾವೆ ಅಂತ ನೋಡ್ರಿ. ನಯನ ಮನೋಹರ್, ಖೇತ್ ಹರೇ ಬರೇ ಹೇ, वन उपवन फल फूलों से शोभित है, मातृभूमि के अंदर खनिज संपत्ति है, माँ मुक्त हस्त से सुख संपत्ति बांट रही है, और उसके साथ साथ एक हाथ में न्याय पताका है और एक हाथ में ज्ञान दीप है, भारत माताओं को अमरों की जननी कहते हैं, और अंत में जय हिंद का नाद सकल नगर और ग्राम में गूंज उठता है. ये 7 और 8 अंशों को ध्यान रखिए तो आप आसानी से 3 अंक प्राप्त कर सकते हैं. ಮಕ್ಕಳೇ, ನೀವು ಆಲ್ರೆಡಿ ಅದನ್ನು ಪದ್ಯನ ಕಂಠಸ್ಥ ಮಾಡಿದಿರಿ, ಬೈಹ್ಯಾಟ್ ಮಾಡಿರ್ತೀರಿ. ಅದನ್ನು ಬರೆಯೋದು ಕೂಡ ತುಂಬ ಸುಲಭ. ಜನರಲೈಸ್ ಮಾಡಿದಂಥ ಕ್ವಶನಲ್ಲಿ ಎಲ್ಲವನ್ನೂ ಸೇರಿಸಿ ಬರೀರಿ. ಮತ್ತೊಮ್ಮೆ ಹೇಳ್ತಾ ಇದ್ದೀವಿ. ಈ ರೀತಿಯಲ್ಲಿ ಮಾತೃಭೂಮಿಯಿಂದ 3 ಅಂಕ ಸಿಗುತ್ತೆ. ಮುಂದಿನ ಪ್ರಶ್ನೆ ಏನಾಗಿರುತ್ತೆ ಅಂದರೆ, ಸಮಯ ಕಿ ಪೆಹಚಾನಲ್ಲಿ 3 ಅಂಕದ ಒಂದು ಪ್ರಶ್ನೆ ಇರುತ್ತೆ. ಸಮಯ ಕಿ ಪೆಹಚಾನಲ್ಲಿ 3 ಪ್ರಶ್ನೆ ಇದೆ. ಸಮಯ ಕಾ ಸದುಪಯೋಗ ಕೈಸೆ ಕಿಯಾ ಜಾತಾ ಹೈ ಒಂದು ಪ್ರಶ್ನೆ ಇದೆ. ಅಂತಿಮ್ ಪಂಕ್ತಿ ಮೇ ಕವಿ ನೆ ಕ್ಯಾ ಸಂದೇಶ ದಿಯಾ ಹೈ ಅಂತ ಒಂದು ಪ್ರಶ್ನೆ ಇದೆ. ಮತ್ತು ಆರಂಭದ ಪ್ರಶ್ನೆ ಏನಿದೆ ಅಂದರೆ, ಈ ರೀತಿಯಲ್ಲಿ ಸಮಯ ಕಿ ಪೆಹಚಾನಲ್ಲಿ ನೀವು ಅಲ್ಲಿ ಸಮಯ ಕಿ ಪೆಹಚಾನ್ ಕವಿತಾ ಕಾ ಸಾರಾಂಶ ಲಿಖಿ, ಅದು ಆಗ್ಬೋದು. ಆ ರೀತಿಯಲ್ಲಿ ಕೇಳಿದಾಗ ಸಮಯದ ಮಹತ್ವವನ್ನು ಕುರಿತಾದಂಥ 3ರಿಂದ 4-5 ಅಂಶಗಳನ್ನು ನೀವು ಕರೆಕ್ಟಾಗಿ ಕಲ್ತ್ಕೊಂಡ್ರೆ, ಪ್ರತಿದಿನ ಗೃಹಪಾಠದಲ್ಲಿ ಬೈಹ್ಯಾಟ್ ಮಾಡಿಕೊಂಡ್ರೆ ಅದನ್ನು ನಮ್ಮ ಗಿರಿದವರು ಹೇಳ್ತಾರೆ. ಈಗ ನೋಡಿ ಮಕ್ಕಳೇ, ಸಮಯಕ್ಕೆ ಸದುಪಯೋಗ ಕೈಸೆ ಕರ್ನಾ ಚಾಹಿ ಅಂತ ಕೇಳ್ಬೋದು, ಅಥವಾ ಸಮಯಕ್ಕೆ ಪೆಹಚಾನ್ ಕೈಸೆ ಕರ್ ಸಕ್ತೆ ಅಂತ ಕೇಳ್ಬೋದು, ಅಥವಾ ಸಮಯಕ್ಕೆ ಪೆಹಚಾನ್ ಕವಿತಾ ಕಾ ಸಾರಾಂಶ ಅಂದ್ರೆ ಗಮನಿಸ್ತಾ ಹೋಗಿ. ಸಮಯ ಅನ್ಮೋಲ್ ಹೈ, समय भगवान का दिया हुआ अनुपम धन है, समय का सदुपयोग करना चाहिए, और उसके साथ साथ सही समय पर सही काम करना चाहिए. और अंतिम पंक्तियों में जो दिया गया है, आत्मा पर विश्वास रखना चाहिए, संदेह को भगाना चाहिए, और समय को कभी नष्ट नहीं करना चाहिए, क्योंकि हमें परिश्रम से काम करना चाहिए. जो भी काम करना है
ಪರಿಶ್ರಮ ಅಭಿ ಇಸಿ ವಕ್ತ್ ಕರ್ನಾ ಚಾಹಿಯೆ ಆ ಸಾಲನ್ನು ಒಂದು ಸೇರಿಸಿ ಬರೀಬೇಕು ಮಕ್ಕಳೇ. ಈ ರೀತಿಯಲ್ಲಿ ಸಮಯಕ್ಕೆ ಪೇಚಾನಲ್ಲಿ ನೀವು ಈ 4ರಿಂದ 6 ಸಾಲು ಕೇಳಿದರೆ ಅವ್ರು ಯಾವುದಾದ್ರೂ ಪ್ರಶ್ನೆಯನ್ನು ಕೇಳಲಿ ಮಕ್ಕಳೇ, ನೀವು ಆ ಸಾಲುಗಳನ್ನು ಬರೆದರೆ ನಿಮಗೆ ನಿಶ್ಚಿತವಾಗಿ 3 ಅಂಕ ಸಿಗೋದರಲ್ಲಿ ಅನುಮಾನವೇ ಇಲ್ಲ. ಮುಂದುವರಿಯೋಣ. ಈಗ 2 ಅಂಕದ ಒಂದು ಪ್ರಶ್ನೆ ಬಾಲಶಕ್ತಿಯಲ್ಲಿದೆ ಮಕ್ಕಳೇ. ಈ ಬಾಲಶಕ್ತಿಯಲ್ಲಿ ಏನೇ ಪ್ರಶ್ನೆ ಕೇಳಿದರೂ ಕೂಡ ಆ ಮಕ್ಕಳು ಹೇಗೆ ಕೆಲಸ ಮಾಡಿದರು, ಯಾವ್ಯಾವ ಕೆಲಸಗಳನ್ನು ಮಾಡಿದರು ಅಂಥೇಳಿ ನೀವು ಕಲ್ತಿದ್ದೆ ಆದರೆ ಅವ್ರು ಯಾವ ಪ್ರಶ್ನೆ ಕೇಳಿದರೂ 2 ಅಂಕ ನಿಮಗೆ ಸುಲಭವಾಗಿ ಸಿಗುತ್ತೆ ಅಂತ ನನ್ನ ಅನಿಸಿಕೆ. ಈ ರೀತಿಯಲ್ಲಿ ನಾನು ನಿಮಗೆ ಲೆಕ್ಕಾಚಾರ ಮಾಡಿ ಹೇಳ್ತಾ ಇದ್ದೀನಿ ಮಕ್ಕಳೇ, ಕೌಂಟ್ ಮಾಡ್ಕೊಳ್ಳಿ 28 ಅಂಕಕ್ಕೆ ಎಷ್ಟು ಸುಲಭವಾಗಿ ಕಲಿಯಬಹುದು ಅಂತ. ಕಂಠಸ್ಥ ಕವಿತಾ 4 ಅಂಕ, ಚುಟ್ಟಿ ಪತ್ರ 5 ಅಂಕ, ಅಪಠಿತ ಗದ್ಯಾಂಶ ಅಂದರೆ ಪ್ಯಾಸೇಜ್ 4 ಅಂಕ, ಬಸಂತ್ ಕಿ ಸಚ್ಚಾಯಿ 4 ಅಂಕ, ದೋಹೆಯ ಭಾವಾರ್ಥ 3 ಅಂಕ, ಮಾತೃಭೂಮಿ ಪದ್ಯದ ಪ್ರಶ್ನೆಗೆ 3 ಅಂಕ, ಸಮೈಕಿ ಪೇಚಾನಿನ ಪ್ರಶ್ನೆಗೆ 3 ಅಂಕ, ಬಾಲಶಕ್ತಿಯ ಪ್ರಶ್ನೆಗೆ 2 ಅಂಕ. ಇದಿಷ್ಟೇ ನೀವು ಪ್ರತಿದಿನ ಅಭ್ಯಾಸ ಮಾಡಿಕೊಂಡ್ರೆ ನೀವು ಟೋಟಲ್ ಮಾಡಿ ನೋಡಿ ಮಕ್ಕಳೇ 28 ಅಂಕ ಆಯಿತು. ಹಾಗಾದರೆ ಇಷ್ಟೇ ಸಾಕಾ? ಖಂಡಿತ ಇಲ್ಲ. ನೀವು 40 ಅಂಕಗಳನ್ನು ಇನ್ನೂ ದಾಟಬಹುದು. ಅದಕ್ಕೆ ಏನಪ್ಪ ಅಂದರೆ ಮುಂದಿನ ಅಂಶ ಏನಪ್ಪ ಅಂದರೆ ವ್ಯಾಕರಣಾಂಶಗಳಿರ್ತವೆ. ವ್ಯಾಕರಣಾಂಶದಲ್ಲಿ 8 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಅದರಲ್ಲಿ 6 ಪ್ರಶ್ನೆ ತುಂಬ ಸುಲಭ ಇರುತ್ತೆ ಮಕ್ಕಳೇ, ನೀವು ಕೂಡ ಉತ್ತರ ಬರೆಯಬಹುದು. ಹೇಗೆ? ಮೊದಲನೇದು ಪ್ರೇರಣಾರ್ಥಕ ಕ್ರಿಯೆ ಇರುತ್ತೆ. ಪಠನ ಅಂತ ಇದ್ದರೆ ಅದಕ್ಕೆ ನೀವು ಆನ ಅನ್ನುವಂಥ ಸೂತ್ರವನ್ನು ತಲೆಯಲ್ಲಿ ನೆನ್ಪಿಟ್ಕೊಂಬಿಡಿ. ಆನ ಲಿಖ್ನ, ಲಿಖ್ ಆನ. ಆನ ಅನ್ನುವಂತಹ ದೀರ್ಘವಾಗಿ ಎಳೆದಿರುವಂತಹ ಆ ಶಬ್ದವನ್ನು ಹುಡುಕಿ ನೀವು ಬರೆದ್ರೆ ತುಂಬ ಸುಲಭವಾಗಿ 1 ಅಂಕ ಸಿಗುತ್ತೆ. ಎರಡನೇದಾಗಿ ವಿರಾಮ ಚಿಹ್ನೆ ಇರುತ್ತೆ. ಅಲ್ಲಿ ಗಮನಿಸಿ, ಒಂದು ವಾಕ್ಯ ಕೊಟ್ಟಿದ್ದಾರೆ, ಫುಲ್ ಸ್ಟಾಪ್ ಇದೆ ಮತ್ತು ಯಾವ ಚಿಹ್ನೆನೂ ಇಲ್ಲ ಅಂದಾಗ ಅಲ್ಲಿ ಪೂರ್ಣ ವಿರಾಮ ಅಂತ ಬರ್ಕೋಬೇಕು ಮಕ್ಕಳೇ. ಒಂದೊಮ್ಮೆ ಪೂರ್ಣ ವಿರಾಮ ಇರುತ್ತೆ, ಸಹಜವಾಗಿ ಒಂದು ವಾಕ್ಯ ಅಂದಾಗ ಪೂರ್ಣ ವಿರಾಮ ಇರುತ್ತೆ. ಅದಲ್ಲದೆ ಯಾವುದಾದ್ರೂ ಬೇರೆ ಚಿಹ್ನೆ ಬಂದಿದೆ ಅಂದರೆ, ಉದಾಹರಣೆಗೆ ರಾಮ್, ಲಕ್ಷ್ಮಣ್, ಭರತ್, ಶತ್ರುಘ್ನ ಅನ್ನುವಾಗ 1 by 1 ಹೆಸರು ಬಂದಾಗ ಅಲ್ಲಿ ಕಾಮ ಬಳಕೆ ಮಾಡ್ತಾರೆ. ಆವಾಗ ಅಲ್ಲಿ ನೀವು ಪೂರ್ಣ ವಿರಾಮ ಬರೆಯಬಾರ್ದು, ಅಲ್ಪ ವಿರಾಮ ಬರೆಯಬೇಕಾಗುತ್ತೆ. ಎರಡನೇದಾಗಿ ಪ್ರಶ್ನಾರ್ಥಕ ಚಿಹ್ನೆ ಇದ್ದರೆ ಅಲ್ಲಿ ಪ್ರಶ್ನೆ ಎಂಡಿನ ಪ್ರಶ್ನೆ ಚಿಹ್ನೆ ತುಂಬ ಸುಲಭ ಗೊತ್ತಿಡಿಬೋದು. ಮತ್ತು ಆಶ್ಚರ್ಯ ಸೂಚಕ ಇದ್ದರೆ ಆಶ್ಚರ್ಯ ಸೂಚಕ ಚಿಹ್ನೆ ಒಂದೊಮ್ಮೆ ಆ ವಾಕ್ಯದ ಆರಂಭದಲ್ಲೂ ಕೂಡ ಬರಬಹುದು. ಹೇ ಭಗವಾನ್ ಅಂತ ಕೇಳುವಾಗ ಹೇ ಅಂತ ನಂತರದಲ್ಲಿ ಆಶ್ಚರ್ಯ ಸೂಚಕ ಚಿಹ್ನೆ ಇರುತ್ತೆ. ಮತ್ತು ಕೊನೆಗೆ ಮೇರಿ ರಕ್ಷಾ ಕರೋ ಅನ್ನುವಂಥ ಒಂದು ವಾಕ್ಯದಲ್ಲಿದ್ದಾಗ ಕೊನೆಗೆ ಪೂರ್ಣ ವಿರಾಮ ಕೂಡ ಇರುತ್ತೆ. ಮಕ್ಕಳ ಇಲ್ಲಿ ಗಮನಿಸಿ, ಪೂರ್ಣ ವಿರಾಮ ಕಾಮನ್ ಆಗಿ ಆ ವಾಕ್ಯ ಯಾವುದೇ ವಾಕ್ಯದಲ್ಲಿ ಬರುತ್ತದೆ. ಯಾವುದೇ ಚಿಹ್ನೆ ಇಲ್ಲ, ಓನ್ಲಿ ಪೂರ್ಣ ವಿರಾಮ ಇದೆ ಅಂದರೆ ಅದು ಪೂರ್ಣ ವಿರಾಮ ಅಂತ ಕನ್ಸಿಡರ್ ಮಾಡಬೇಕು. ಒಂದೊಮ್ಮೆ ಪೂರ್ಣ ವಿರಾಮ ವಾಕ್ಯದಲ್ಲಿ ಸಹಜವಾಗಿದೆ, ಅದನ್ನು ಬಿಟ್ಟು ಬೇರೆ ಚಿಹ್ನೆ ಇದೆ. ಉದಾಹರಣೆಗೆ ಉದ್ಧರಣೆ ಚಿಹ್ನೆ ಇನ್ವರ್ಟೆಡ್ ಕಾಮ ಬರ್ಬೋದು, ಕೋಷ್ಟಕ ಚಿಹ್ನೆ ಆವರಣ ಬರ್ಬೋದು, ಅಥವಾ ಕಾಮ ಬರ್ಬೋದು. ಈ ರೀತಿಯಲ್ಲಿ ಯೋಜಕ ಚಿಹ್ನೆ ಬರ್ಬೋದು, ಹೈಫನ್ ಹಾಕಿದಂಥ ಚಿಹ್ನೆ. ಅದು ಬಂದಾಗ ಮಕ್ಕಳೇ ಪೂರ್ಣ ವಿರಾಮ ಕಡೆಗೆ ಗಮನ ಕೊಡಬೇಡಿ. ಅದರ್ ದ್ಯಾನ್ ಯಾವ ಚಿಹ್ನೆಯಲ್ಲಿ ಬಳಕೆಯಾಗಿದೆಯೋ ಆ ಚಿಹ್ನೆಗೆ ನೀವು ಗಮನ ಕೊಟ್ಟು ಆ ಚಿಹ್ನೆಯನ್ನು ಐಡೆಂಟಿಫೈ ಮಾಡಿ ಬರೀಬೇಕಾಗುತ್ತೆ. ಇದು ಇಲ್ಲಿ 4 ಮಾತ್ರ ಮುಖ್ಯವಾಗಿ ಹೇಳಿದ್ದಾರೆ. ಹೌದು, ಪೂರ್ಣ ವಿರಾಮ, ಪ್ರಶ್ನವಾಚಕ್, ವಿಸ್ಮಯಾದಿ ಬೋಧಕ್, ಅಲ್ಪ ವಿರಾಮ ಅಂತ. ಅತಿ ಹೆಚ್ಚು ಮಕ್ಕಳು ಈ 4 ಚಿಹ್ನೆಗಳನ್ನೇ ಬಳಸೋದನ್ನು ಪ್ರಾಕ್ಟೀಸ್ ಮಾಡಿದರೆ ಸುಲಭವಾಗಿ 1 ಅಂಕವನ್ನು ಗುರುತಿಸಿ ಬರಿಬೋದು ಅಂತ. ಖಂಡಿತ. 2 ವ್ಯಾಕರಣಾಂಶಗಳಾಯಿತು. ಮೂರನೇದು ಕಾರಕ ಚಿಹ್ನೆ ಇರುತ್ತೆ. ಅಲ್ಲಿ ನೇ, ಮೇ, ಪರ್, ಕಾಕೆ ಕಿ, ಕೋ ಈ ರೀತಿಯಲ್ಲಿ ಚಿಹ್ನೆಗಳು ಬರ್ತವೆ. ನೀವು ಅಲ್ಲಿ ಡ್ಯಾಶ್ ಕೊಟ್ಟಿರೋದನ್ನು ಗಮನಿಸಿ ಮಕ್ಕಳೇ. ಕರ್ತೃವಿನ ಜೊತೆಗೆ ಡ್ಯಾಶ್ ಕೊಟ್ಟಿದ್ದಾರೆ ಅಂದರೆ, ಉದಾಹರಣೆಗೆ ರಾಮ್ ಡ್ಯಾಶ್ ಫಲ್ ಖಾಯ ಅಂತ ಕೊಟ್ಟಾಗ ರಾಮ್ ಡ್ಯಾಶ್ ಇರುವಂಥ ಜಾಗದಲ್ಲಿ ನೇ ಅನ್ನುವಂಥದ್ದು ಕರ್ತೃವಿನ ಜೊತೆಗೆ ಬರುತ್ತೆ ಮಕ್ಕಳೇ. ಭೂತಕಾಲದಲ್ಲಿ ವಾಕ್ಯ ಇದ್ದಾಗ ಕರ್ತೃವಿನ ಜೊತೆಗೆ ನೇ ಬರುತ್ತೆ, ಅಲ್ಲಿ ನೇ ಪ್ರಯೋಗವನ್ನು ಮಾಡಿ. ಇದು ನೇಗೆ ಸಂಬಂಧಪಟ್ಟಂತೆ. ಉದಾಹರಣೆಗೆ ಕೋ ಅಂತ ಕೊಟ್ಟರೆ ಕರ್ಮಕಾರಕ ಕೋ ಎಲ್ಲಿ ಬರುತ್ತೆ ಅಂದರೆ ವಾಕ್ಯದ 2ನೇ ನಾಮಪದ ಏನಾಗಿರುತ್ತೆ ಸಂಜ್ಞಾ, ಆ ಸಂಜ್ಞಾದಲ್ಲಿ ಬರುತ್ತೆ. ಉದಾಹರಣೆಗೆ ರಾಮ್ನೇ ರಾವಣ ಕೋ ಮಾರ. ಸೊ ರಾವಣ ಕೋ, ರಾಮ್ನೇ ನೇ ಪ್ರಯೋಗ ಆಗಿದೆ, ಡ್ಯಾಶ್ ಎಲ್ಲಿ ಕೊಟ್ಟಿದ್ದಾರೇ ರಾಮನೇ ರಾವಣ್ ಡ್ಯಾಶ್ ಮಾರ ಅಂತ ಕೊಟ್ಟಿದ್ದಲ್ಲಿ ಅಲ್ಲಿ ಕೋ ಪ್ರಯೋಗ ಆಗುತ್ತೆ. ಅಂದರೆ ರಾಮನು ರಾವಣನನ್ನು ಅನ್ನುವಂಥ ಪ್ರಯೋಗ ಎಲ್ಲಿ ಬರುತ್ತೆ, ಅದು ಕರ್ಮಕಾರಕ ಕೋ ಬಳಸಬೇಕಾಗತ್ತೆ. ಹೀಗೆ ಕಾಕೇಕಿ ಪ್ರಯೋಗ ಕೂಡ ಬರುತ್ತೆ. ಹೇಗೆ ಅಂದರೆ ಪುಲ್ಲಿಂಗ ಏಕವಚನ ಇದ್ದರೆ ರಾಮ್ ಡ್ಯಾಶ್ ಭಾಯಿ ಲಕ್ಷ್ಮಣ್ ಅಂತ ಕೊಟ್ಟಾಗ ರಾಮ್ ಕಾ ಭಾಯಿ ಲಕ್ಷ್ಮಣ್ ಅಂತ ಬರೀಬೇಕಾಗುತ್ತೆ.
ಅದೇ ಸ್ತ್ರೀಲಿಂಗ ರೂಪಕ್ಕೆ ಬಂದಾಗ ರಾಮ್ ಡ್ಯಾಶ್ ಪತ್ನಿ ಸೀತಾ ಅಂತ ಕೊಟ್ಟಲ್ಲಿ ರಾಮ್ ಕಿ ಪತ್ನಿ ಸೀತಾ ಅಂತ ಗುರುತಿಸಬೇಕಾಗತ್ತೆ. ಉದಾಹರಣೆಗೆ ಕೆ ಪ್ರಯೋಗ ಮಾಡಬೇಕಾದ್ರೆ ರಾಮ್ ಡ್ಯಾಶ್ ಭಾಯಿ ಭರತ್ ಶತ್ರುಘ್ನ ಲಕ್ಷ್ಮಣ ಅಂತ ಕೊಟ್ಟರೆ ಅಂದರೆ ರಾಮ್ ಕೆ ಭಾಯಿ ಭರತ ಶತ್ರುಘ್ನ ಲಕ್ಷ್ಮಣ ಅಂತೇಳಿ ಬರೀಬೇಕಾಗುತ್ತೆ. ಅಂದರೆ ಒಂದಕ್ಕಿಂತ ಹೆಚ್ಚಿದ್ದಾಗ ಕೆ ಪ್ರಯೋಗ ಬಹುವಚನದಲ್ಲಿ ಬರುತ್ತೆ. ಈ ರೀತಿಯಲ್ಲಿ ಬಳಸಬೇಕಾಗುತ್ತೆ. ಮತ್ತು ಮೇ ಎಲ್ಲಿ ಬರುತ್ತೆ ಅಂದರೆ ಕ್ರಿಯಾಪದ ಇನ್ಸೈಡ್ ಅಂದರೆ ಒಳಗೆ ಇದೆ ಅಂತ ಅನ್ನಿಸ್ತಾ ಇದೆ ಅಂದರೆ ಉದಾಹರಣೆಗೆ ಮೇರಿ ಜೇಬ್ ಡ್ಯಾಶ್ ಪೈಸೆ ಹೇ, ಮೇರಿ ಜೇಬ್ ಮೇ ಪೈಸೆ ಹೇ. ಈ ರೀತಿಯಲ್ಲಿ ಮೇ ಒಳಗೆ ಅನ್ನೋ ಅರ್ಥದಲ್ಲಿ ಬಂದಾಗ ಮೇ ಬಳಸಬೇಕಾಗುತ್ತೆ. ಉದಾಹರಣೆಗೆ ಯಾವುದಾದ್ರೂ ವಸ್ತುವಿನ ಮೇಲಿದ್ದರೆ ಟೇಬಲ್ ಮೇಲೆ, ಕುರ್ಚಿಯ ಮೇಲೆ, ಡೆಸ್ಕಿನ ಮೇಲೆ ಅಂತ ಇದ್ದರೆ ಅಥವಾ ಮರದ ಮೇಲೆ ಅಂತ ಬಂದಾಗ ಪೇಡ್ ಡ್ಯಾಶ್ ಬಂದರ್ ಹೇ, ಪೇಡ್ ಪರ್ ಬಂದರ್ ಹೇ ಅನ್ನೋ ಆ ಮೇಲೆ ಅನ್ನೋ ಅಂತರದಲ್ಲಿ ಬಂದಾಗ ಪರ್ ಬಳಸಬೇಕಾಗುತ್ತೆ. ಈ ಥರ ಸುಲಭವಾಗಿ ನೀವು ಬಳಸಿದ್ರಲ್ಲೇ ವಿಭಕ್ತಿ ಪ್ರತ್ಯಯಗಳು ಅಂದರೆ ಕಾರಕ್ ಚಿಹ್ನೆ ಅಂದರೆ ನೆನ್ಪಿಟ್ಕೊಳ್ಳಿ, ವಿಭಕ್ತಿ ಪ್ರತ್ಯಯಗಳು ಇದಕ್ಕೆ 1 ಅಂಕ ಸುಲಭವಾಗಿ ಸಿಗುತ್ತೆ. ಮತ್ತು ಲಿಂಗ್ ವಚನ್ ಮತ್ತು ವಿಲೋಮ್ ಶಬ್ದ ಏನಿದೆ, ಯಾವ್ಯಾವ ಪಾಠದಲ್ಲಿ ಲಿಂಗ್ ವಚನ್ ಮತ್ತು ವಿಲೋಮ್ ಶಬ್ದಗಳನ್ನು ಕೊಟ್ಟಿದ್ದಾರೋ ಈಗ ಆಲ್ರೆಡಿ ಭಾಷಾಭ್ಯಾಸನಲ್ಲಿ ಆ ಭಾಷಾಭ್ಯಾಸನಲ್ಲಿ ಬರುವಂತಹ ಪ್ರಶ್ನೆಗಳನ್ನು ಉತ್ತರ ರೂಪದಲ್ಲಿ ಓದ್ಕೊಂಡ್ರೆ ಇದು ಕೂಡ 3 ಅಂಕವನ್ನು ತೆಗಿಬೋದು. ಇನ್ನೆರಡು ಪ್ರಶ್ನೆ ಇರ್ತವೆ ಗಿರಿಧರ್. ನೋಡಿ, ಸಮಾಸ ಇದೆ, ತುಂಬ ಸುಲಭವಾಗಿದೆ ಮಕ್ಕಳೇ, ಗಮನಿಸ್ರಿ. ದ್ವಂದ್ವ, ದ್ವಿಗು, ತತ್ಪುರುಷ ಇವು 3 ಮಾತ್ರ ಈ ಸತಿ ನಮಗೆ ಅತಿ ಹೆಚ್ಚು ಒತ್ತು ಕೊಡಲು ಹೇಳಿದ್ದಾರೆ. ದ್ವಂದ್ವ ಅಂದರೆ ನಿಮಗೆ ಗೊತ್ತಿದೆ, 2 ಶಬ್ದಗಳು ವಿಶೇಷವಾಗಿರ್ತವೆ, ಮಧ್ಯ ಒಂದು ಐಫನ್ ಅಥವಾ ಒಂದು ಸಣ್ಣ ಗೆರೆ ಇರುತ್ತೆ, ಯೋಜಕ ಚಿಹ್ನೆ ಅಂತ, ಯೋಜಕ ಚಿಹ್ನೆ ಅಂತೀವಿ. ಉದಾಹರಣೆಗೆ ಮಾತಾಪಿತಾ, ದೇಶ್ ವಿದೇಶ್, ಪಾಪ ಪುಣ್ಯ, ದಾನ ಧರ್ಮ, ಏನಾದ್ರೂ ಇರಲಿ ಲವಕುಶ, ರಾಮ ಬಹಳ ಸುಲಭವಾಗಿ ನೀವು ಆ ದ್ವಂದ್ವವನ್ನು ಗುರುತಿಸ್ಬೋದು. ದ್ವಿಗು ಸಮಾಸದಲ್ಲಿ ನೋಡಿ, ಮೊದಲು ಸಂಖ್ಯಾವಾಚಕ ಇರುತ್ತೆ, ಬಹಳ ಸುಲಭವಾಗಿದೆ. ಮೊನ್ನೆ ಕೊಟ್ಟಿದ್ರು ಚೌರಾಹ ಅಂತ ಕೊಟ್ಟಿದ್ರು, 4 ಚೌ ಅಂದರೆ 4 ಗೊತ್ತಾಗ್ತಾ ಇದೆ ನಮಗಲ್ಲಿ. ಆ ಸಂಖ್ಯಾವಾಚಕವನ್ನು ಕೊಟ್ಟಾಗ ನೀವು ನೇರವಾಗಿ ದ್ವಿಗು ಸಮಾಸ ಬರೀರಿ. ಇವೆರಡೂ ಬಿಟ್ಟರೆ ಸ್ವಲ್ಪ ತತ್ಪುರುಷ ಬಂದಾಗ ಸ್ವಲ್ಪ ಮಕ್ಕಳಿಗೆ ಕಷ್ಟ ಅನಿಸ್ಬೋದು. ಬಟ್ ಆದರೆ ಅದನ್ನು ನೀವು ಬಿಡಿಸಿದಾಗ ಈ ರಾಜ್ ಮಹಲ್ ಅಂತ ಕೊಟ್ಟಿದ್ರು ನೋಡಿ, ರಾಜಾ ಕಾ ಮಹಲ್ ಅಂತ ಬಂತು ಬಿಡಿಸ್ದಾಗ ಕಾ ಅಂತಂದು. ಯಾಕೆಂದರೆ ಎಲ್ಲಿ ಕಾರಕ ಚಿಹ್ನೆಗಳು ಬರ್ತಾವೋ ಬಿಡಿಸಿದಾಗ ಅವೆಲ್ಲವೂ ತತ್ಪುರುಷ ಆಗ್ತವೆ. ಅದಕ್ಕೋಸ್ಕರ ಇವು 3 ನೀವು ಸಮಾಸಗಳನ್ನು ಗಮನಿಸಿದಾಗ ಮಕ್ಕಳು ಸುಲಭವಾಗಿ ದ್ವಂದ್ವನೋ ದ್ವಿಗುನೋ ತತ್ಪುರುಷನೋ ಅಂತ ಗುರುತಿಸ್ಬೋದು. ಎರಡನೇದಾಗಿ ಸಂಧಿಗೆ ಬಂದಾಗ ಮೊದಲನೇದಾಗಿ ದೀರ್ಘ ಸಂಧಿ ಬಹಳ ಸುಲಭವಿದೆ. ನೀವು ಬಿಡಿಸಿದಾಗ ಆ, ಈ, ಊ ಅನ್ನುವಂತಹ ಏನಾದರೂ ಆ ರೀತಿ ಸ್ವರ ಚಿಹ್ನೆ ಬಂದಾಗ ಖಂಡಿತವಾಗಿಯೂ ನೀವು ದೀರ್ಘ ಸಂಧಿ ಬರೀರಿ. ಎ ಮತ್ತು ಓ ಉಚ್ಚಾರಣೆ ಬಂದರೆ ಗುಣಸಂಧಿ ಬರೀರಿ. ಐ ಬಂದರೆ ವೃದ್ಧಿ ಸಂಧಿ ಬರೀರಿ. ಯಾ ಎನ್ನುವಂಥದ್ದು ಅಂದರೆ ಅತಿ ಪ್ಲಸ್ ಅತ್ಯಂತ ಅನ್ನುವಂಥ ಏನಾದರೂ ಶಬ್ದ ಇದ್ದರೆ ಅದನ್ನು ಎಣ್ ಸಂಧಿ ಅಂತ ಬರೀರಿ ಮಕ್ಕಳೇ. ಬಹಳ ಸುಲಭವಾಗಿ ಗುರುತಿಸ್ಬೋದು. ಬಟ್ ನೀವು ಪ್ರತಿದಿನ ಒಂಚೂರು ಅಭ್ಯಾಸ ಮಾಡಿಬಿಟ್ರೆ ನೇರವಾಗಿ ನೀವು ಉತ್ತರವನ್ನೇ ಬರೆದು ಬಿಡ್ತೀರ. ಹೀಗೆ 28 ಅಂಕಗಳು ವ್ಯಾಕರಣದ ಹೊರತಾಗಿ ನಾನು ಆಗಲೇ ಹೇಳಿದೆ. ಜೊತೆಗೆ ಈ ವ್ಯಾಕರಣದಲ್ಲಿ 6ರಿಂದ 8 ಅಂಕಗಳನ್ನು ತೆಗೆದುಕೊಂಡ್ರೆ ನೀವು 6 ಅಂಕನೇ ತೆಗೆದುಕೊಳ್ತೀರಾ ಅಂದರೂ 28ಕ್ಕೆ 6 ಸೇರಿಸಿದರೆ 34 ಅಂಕಗಳಾಯಿತು. ಈ ರೀತಿಯಲ್ಲಿ ಸುಲಭವಾಗಿ 34 ಅಂಕ ನಿಮ್ಮದಾಗಿರುತ್ತೆ. ತದನಂತರದಲ್ಲಿ ಮತ್ತೆ 6ರಿಂದ 8 ಅಂಕಗಳು ಹೇಗೆ ತೆಗಿಬೋದು ಅಂದರೆ, ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತೇಳಿ 4 ಪ್ರಶ್ನೆಗಳಿರ್ತವೆ. ಒಂದೊಂದು ಪ್ರಶ್ನೆಗೆ 1 ಅಂಕ ಇರುತ್ತೆ ಮಕ್ಕಳೇ. ಇದು ತುಂಬ ಸುಲಭ. ಯಾವ ಪಾಠದಲ್ಲಿ 1 ಅಂಕದ ಪ್ರಶ್ನೆಗಳನ್ನು ಓದಬೇಕು ಅಂಥೇಳಿ ಈ ಮುಂದೆ ನಮ್ಮ ಗಿರಿಧರ್ ಅವ್ರು ಹೇಳ್ತಾರೆ. ನಾನು ಅವ್ರಿಗೆ ಅವಕಾಶ ಕೊಡ್ತಾಯಿದ್ದೀನಿ. ವಾಕ್ಯಮೇ ಉತ್ತರಲಿಕ್ಕೆ 4 ಪ್ರಶ್ನೆ ಇರ್ತವೆ ಮಕ್ಕಳೇ. ತುಂಬ ಸುಲಭವಾಗಿ ಅಲ್ಲಿರೋದನ್ನು ಓದ್ಕೊಂಡ್ರೆ 4 ಮಾರ್ಕ್ಸ್ ಸಿಗುತ್ತೆ. ಅದೇ ರೀತಿಯಲ್ಲಿ ಅನುರೂಪದ 4 ಪ್ರಶ್ನೆ ಇರ್ತವೆ. ಮೊದಲನೇ ಪದಕ್ಕೆ ಸಂಬಂಧ ಇರುವಂತೆ 2ನೇ ಪದದಲ್ಲಿ ಉತ್ತರ ಅದಕ್ಕೆ ಕೊಟ್ಟಿರ್ತಾರೆ ಅವರೇನೆ. 3ನೇ ಪದವನ್ನು ಕೊಟ್ಟು 4ನೇ ಪದದಲ್ಲಿ ಡ್ಯಾಶ್ ಬಿಟ್ಟಿರ್ತಾರೆ ಮಕ್ಕಳೇ. ಇದಕ್ಕೆ ಅನುರೂಪತ ಅಂತ ಕರಿತೀವಿ. ಈ ಅನುರೂಪತದಲ್ಲಿ ತುಂಬ ಸುಲಭವಾಗಿ 4 ಅಂಕ ತೆಗಿಬೋದು. ಒಂದೊಮ್ಮೆ ತುಂಬ ಈ ಅನುರೂಪತದಲ್ಲಿ ಒಂದು ಪ್ರಯೋಗ ಮಾಡ್ತಾರೆ. ತುಂಬ ಡೀಪಾಗಿ ಹೋಗಿ 1 ಅಥವಾ 2 ಪ್ರಶ್ನೆಯನ್ನು ಕೇಳ್ತಾರೆ ಡೀಪಾಗಿ. ಆವಾಗ ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ಆದರೆ 2 ಅಂಕ ಮಾತ್ರ ನೀವು ತೆಗಿಲೇಬಹುದು. ಈ ರೀತಿಯಲ್ಲಿ 1 ಅಂಕದಲ್ಲಿ 1 ವಾಕ್ಯದಲ್ಲಿ ಉತ್ತರ ಬರೆಯೋದಕ್ಕೆ 4 ಪ್ರಶ್ನೆ, 4ಕ್ಕೆ 4 ತಗೋಬೋದು. ಅನುರೂಪದಲ್ಲಿ 2 ತಗೊಳ್ತೀರಿ ಅಂದರೂ ಕೂಡ 28, ವ್ಯಾಕರಣ 6, 34, 34ಕ್ಕೆ ಈ 6 ಅಂಕಗಳನ್ನು ಸೇರಿಸಿದರೆ ಮಕ್ಕಳ 40 ಅಂಕ ಎಕ್ಸಾಕ್ಟ್ ನೀವು ಈ ಗಡಿಯನ್ನು ದಾಟ್ತೀರಿ. ಹಾಗಾದರೆ ಇಷ್ಟೇ ಸಾಕಾ ಅಂತ ನೀವು ಪ್ರಶ್ನೆ ಮಾಡಿಕೊಂಡ್ರೆ ಖಂಡಿತ ಇಲ್ಲ. ಯಾವ್ಯಾವ ಪಾಠದಲ್ಲಿ 2 ಅಂಕದ ಪ್ರಶ್ನೆಗಳಿದಾವೋ ಅದರಲ್ಲಿ ಸುಲಭವಾದಂಥದ್ದನ್ನು ನೀವು ಕಲಿತ್ರೆ
3 ಅಂಕದ್ದು ಅಷ್ಟೇ ತುಂಬ ಸುಲಭವಾದ ಕ್ವಶನ್ಸ್ ಇದ್ದಾವೆ. ನಾವೀಗ ಟಾರ್ಗೆಟ್ 80ಗೆ ತೆಗೆದುಕೊಳ್ತೀವಿ ಅದನ್ನು ಬ್ಲೂ ಪ್ರಿಂಟ್ ಆಧಾರದಲ್ಲಿ. ಅವಾಗ ಹೇಳ್ತೀವಿ ಮಕ್ಕಳೇ, ನೀವು ಗಮನಿಸಿರಿ ಯಾವ ಯಾವ ಪಾಠದಲ್ಲಿ 2 ಅಂಕದ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಅದನ್ನು ನಾವು ಹೇಳ್ತಾ ಹೋಗ್ತೀವಿ. 1 ಅಂಕದ್ದು, 2 ಅಂಕದ್ದು, 3 ಅಂಕದ್ದು, 4 ಅಂಕದ್ದು ಯಾವ ರೀತಿಯಲ್ಲಿ ಇರುತ್ತೆ, ಯಾವ ರೀತಿಯಲ್ಲಿ ತಯಾರಾಗಬೇಕು ಅಂತಲೂ ಕೂಡ ಹೇಳ್ತೀವಿ. ಓವರ್ ಟು ಗಿರಿಧರ್. ಮೊದಲನೇದಾಗಿ 1 ಅಂಕದ ಪ್ರಶ್ನೆಗಳು ನೋಡಿ, 4 ಪ್ರಶ್ನೆಗಳು ಇರ್ತವೆ. ನಮಗೆ 1 ಅಂಕದ ಪ್ರಶ್ನೆಗಳು ಏನೇನು ಯಾವ್ಯಾವ ಪಾಠದಲ್ಲಿ ಬರ್ತವೆ ಅಂದರೆ ಕಾಶ್ಮೀರಿ ಸೇಬ್, ಮೇರಾ ಬಚ್ಪನ್, ಕರ್ನಾಟಕ ಸಂಪದ, ದುನಿಯಾ ಮೇ ಪಹಲಾ ಮಕಾನ್, ಅಭಿನವ್ ಮನುಷ್, ತುಳಸಿ ಕೆ ದೋಹೆ, ಸೂರ್ ಶ್ಯಾಮ್. ಈ 7 ಅಥವಾ 4 ಗದ್ಯ ಪಾಠ ಮತ್ತು 3 ಪದ್ಯ ಪಾಠಗಳಿಂದ 1 ಅಂಕದ ಪ್ರಶ್ನೆಗಳು ಖಂಡಿತವಾಗಿಯೂ ಬಂದೇ ಬರ್ತವೆ. ಉದಾಹರಣೆಗೆ ಕಾಶ್ಮೀರಿ ಸೇಬ್, ಲೇಖಕ್ಕೋ ಕ್ಯಾ ನಜರ್ ಆಯೆ ಅಂತ ಮೊನ್ನೆ ಕೊಟ್ಟಿದ್ದರು. ಬಹಳ ಸುಲಭ ಇತ್ತು, ಪಾಠದ ಹೆಸರೇ ಅದು. ಕಾಶ್ಮೀರಿ ಸೇಬ್ ಅಥವಾ ಸೇಬ್ ಅಂತ ಕೊಟ್ಟರೆ ಸಾಕಿ ಬರ್ದಿತ್ತು, ಮಕ್ಕಳಿಗೆ ಸುಲಭವಾಗಿ 1 ಅಂಕ ಬರ್ತಿತ್ತು. ಅದೇ ರೀತಿ ಈ ಅನುರೂಪತಾ ಪ್ರಶ್ನೆಗಳನ್ನು ಗಮನಿಸಿದಾಗ ಅಲ್ಲಿ ನೋಡಿ 4 ಗದ್ಯ ಪಾಠ ಮತ್ತು 2 ಪದ್ಯ ಪಾಠಗಳಿಂದ ಪ್ರಶ್ನೆಗಳನ್ನು ಕೇಳ್ತಾರೆ. ಅಲ್ಲೂ ಸಹ ಕಾಶ್ಮೀರಿ ಸೇಬ್, ಮೇರಾ ಬಚ್ಪನ್, ದುನಿಯಾ ಮೇ ಪಹಲಾ ಮಕಾನ್, ಕರ್ನಾಟಕ ಸಂಪದ, ತುಳಸಿ ಕೆ ದೋಹೆ, ಸೂರ್ ಶ್ಯಾಮ್ ಅಂತ ಈ ಒಟ್ಟು 4 ಗದ್ಯ ಪಾಠ ಮತ್ತು 2 ಪದ್ಯ ಪಾಠಗಳಿಂದ ಪ್ರಶ್ನೆಯನ್ನು ಕೇಳ್ತಾರೆ. ಇಲ್ಲಿ 2ರಲ್ಲಿ ಒಂದು ಮುಖ್ಯವಾದ ಅಂಶವನ್ನು ಗಮನಿಸಬೇಕು. ದುನಿಯಾ ಮೇ ಪೆಹಲಾ ಮಕಾನ್ ಎನ್ನುವಂಥ ಒಂದು ಪಾಠ ಏನಿದೆ, ಇದರಲ್ಲಿ ಕೇವಲ 1 ಅಂಕದ 2 ಪ್ರಶ್ನೆಗಳಿಗೆ ಮಾತ್ರ ವೇಟೇಜ್ ಕೊಟ್ಟಿದ್ದಾರೆ. ಒಂದು ಖಂಡಿತವಾಗಿಯೂ ಅನುರೂಪತಾ ಬರುತ್ತೆ, ಒಂದು ವಾಕ್ಯದ ಒಂದು ಪ್ರಶ್ನೆ ಖಂಡಿತವಾಗಿಯೂ ಬರುತ್ತೆ. ಗಮನಿಸಿರಿ ಮಕ್ಕಳೇ. ಅದಕ್ಕೋಸ್ಕರ ನೀವು ಅದಕ್ಕೆ 2 ಅಥವಾ 3 ಅಂಕದ ಪ್ರಶ್ನೆಗಳಿಗೆ ಹೆಚ್ಚು ಒತ್ತು ಕೊಡೋ ಅವಶ್ಯಕತೆ ಇಲ್ಲ. ಕೇವಲ 1 ಅಂಕದ ಪ್ರಶ್ನೆಗಳಿಗೆ ನೀವು ಒತ್ತು ಕೊಟ್ಟರೆ ಸಾಕು. ಖಂಡಿತವಾಗಿಯೂ ಈ 1 ಅಂಕದ ಮತ್ತು ಅನುರೂಪತಾ ಪ್ರಶ್ನೆಗಳಲ್ಲಿ 2 ಅಥವಾ 3 ಪ್ರಶ್ನೆಗಳು ಅಥವಾ ತುಂಬ ಬ್ರಿಲಿಯಂಟ್ ಇರೋ ಹುಡುಗರು ಖಂಡಿತವಾಗಿಯೂ ಸುಲಭವಾಗಿ 8 ಅಂಕಗಳನ್ನು ನೀವು ಖಂಡಿತವಾಗಿಯೂ ಗಳಿಸ್ತೀರ. ಈ ರೀತಿ ಮಕ್ಕಳೇ 1 ಅಂಕದ ಪ್ರಶ್ನೆ ಮತ್ತು ಅನುರೂಪತಕ್ಕೆ ಸಂಬಂಧಪಟ್ಟಂತೆ ತುಂಬ ಸ್ಪಷ್ಟವಾಗಿ ಗಿರಿಧರ್ ಅವರು ಹೇಳಿದ್ದಾರೆ. ಇಲ್ಲಿ ಒಂದು ಗಮನಿಸಬೇಕಾದಂಥ ಅಂಶ ಏನಂತಂದರೆ, ಪ್ರಶ್ನೆ ಸಂಖ್ಯೆ 9ರಿಂದ 12 ಅಂತ ಏನಿರುತ್ತೆ ಮಕ್ಕಳೇ, ಈ ಪ್ರಶ್ನೆ ಸಂಖ್ಯೆ 9ರಿಂದ 16 ಅಂತ ಯಾಕೆ ನಾವು ತೆಗೆದುಕೊಳ್ತಿದ್ವಿ ಅಂದರೆ 8 ಪ್ರಶ್ನೆಗಳು, 1ರಿಂದ 8 ಪ್ರಶ್ನೆಗಳು ನಿಶ್ಚಿತವಾಗಿ ವ್ಯಾಕರಣದ ಪ್ರಶ್ನೆಗಳಾಗಿರ್ತವೆ ಮತ್ತು ಅವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರುತ್ತೆ. ಸೊ ಅದರಿಂದ 1ರಿಂದ 8 ಫಿಕ್ಸ್, ಅದು ಮತ್ತು ವ್ಯಾಕರಣದ ಪ್ರಶ್ನೆಗಳೇ ಆಗಿರ್ತವೆ. ಅಲ್ಲಿಂದ ಮುಂದೆ 2ನೇ ಟಾಪಿಕ್ಕಿಗೆ ಹೋದರೆ, 2ನೇದು ಅನುರೂಪತಾ ಇರುತ್ತೆ. ಆ ಅನುರೂಪತದಿಂದ ಯಾವ ಪ್ರಶ್ನೆಗೆ ಕೇಳ್ತಾರೆ ಅಂಥೇಳಿ ತುಂಬ ಸ್ಪಷ್ಟವಾಗಿದೆ. ಕಾಶ್ಮೀರಿ ಸೇಬ್ ಪಾಠದಲ್ಲಿ ಕೇಳ್ಬೋದು, ಮೇರಾ ಬಚ್ಪನ್, ಕರ್ನಾಟಕ ಸಂಪದ, ದುನಿಯಾ ಮೇ ಪಹಲಾ ಮಕಾನ್, ತುಳಸಿ ಕೆ ದೋಹೆ ಮತ್ತು ಸೂರ್ ಶ್ಯಾಮ್. ಈ 6 ಪಾಠಗಳಿಂದ ನೀವು ನಿಗದಿತವಾಗಿ ಅನುರೂಪತಾ ಪ್ರಶ್ನೆಗಳನ್ನು ಯಾವ್ಯಾವುದು ಈಗ ಆಲ್ರೆಡಿ ಭಾಷಾಭ್ಯಾಸನಲ್ಲಿ ಕೊಟ್ಟಿದ್ದಾರೋ ಅದನ್ನು ಓದ್ಕೊಳ್ಳಿ. ಅದಲ್ಲದೆ ಶಿಕ್ಷಕರಿಗೆ ನಾನೇನು ಸಲಹೆ ಕೊಡಲಿಕ್ಕೆ ಬಯಸ್ತೀನಿ ಗಿರಿಧರ್ ಅಂದರೆ, ಭಾಷಾಭ್ಯಾಸದಲ್ಲಿ ಇಲ್ಲದೇ ಇರುವಂತಹ ಪ್ರಶ್ನೆಗಳನ್ನು ಆ ಪಾಠದಲ್ಲಿ ಹೆಚ್ಚುವರಿಯಾದಂತಹ ಪ್ರಶ್ನೆಗಳನ್ನು ಸೃಷ್ಟಿಸಿ ಈ ಟಾರ್ಗೆಟ್ 18 ಏನಿದ್ದಾರೆ ಸಂಪೂರ್ಣವಾಗಿ ಅಂಕವನ್ನು ತೆಗೆದುಕೊಳ್ಳುವಂಥ ಆ ಅಂಕಗಳಿಗೆ ಬೆನ್ನತ್ತುವಂಥ ವಿದ್ಯಾರ್ಥಿಗಳಿಗೆ ಈ ಭಾಷಾಭ್ಯಾಸದಲ್ಲಿ ಇಲ್ಲದೇ ಇರುವಂತಹ ಪ್ರಶ್ನೆಗಳನ್ನು ಕೂಡ ಸೃಷ್ಟಿ ಮಾಡಿ ಓದಿಸಿದರೆ ಅವರು ಸುಲಭವಾಗಿ ಬರಿಬೋದು. ಯಾಕೆಂದರೆ ಟಾರ್ಗೆಟ್ 80 ಮಕ್ಕಳಿಗೆ ಈ ಸಲಹೆಯನ್ನು ನಾನು ಯಾಕೆ ಕೊಡ್ತಾ ಇದ್ದೀನಿ ಅಂದರೆ, ಎಲ್ಲವೂ ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟೇ ಇರುತ್ತೆ ಅಂತ ಅಂದ್ಕೊಂಡ್ರೂ ಕೂಡ ಹಾಗಾದರೆ ತುಂಬ ಸುಲಭವಾಗಿ ಎಲ್ಲ ಮಕ್ಕಳು 80ಕ್ಕೆ 80 ತೆಗೆದುಬಿಡ್ಬೋದಲ್ಲ. ಹಾಗಾಗೋದಿಲ್ಲ ಮಕ್ಕಳೇ. ನಿಮಗೆ ಕನಿಷ್ಠ 4ರಿಂದ 6 ಅಂಕಗಳಿಗೆ ಟಫ್ ಇದ್ದೇ ಇರುತ್ತೆ. ಇದು ನಿಮಗೆ ಚಾಲೆಂಜ್ ಆಗಿರುತ್ತೆ. ಆ ಚಾಲೆಂಜ್ ನೀವು ಅನುರೂಪತದಲ್ಲೂ ಕೂಡ ನೋಡ್ತೀರಾ. 16 ಅಂಕಗಳಿಗೆ ಕಠಿಣ ಸ್ತರ ಅಂತ ಇರುತ್ತೆ. ಆದರೆ ನನ್ನ ಪ್ರಕಾರ ಆ ಕಠಿಣ ಸ್ತರ 2 ರೀತಿಯಲ್ಲಿರುತ್ತೆ ಮಕ್ಕಳೇ. ಒಂದು, ನಿಮಗೆ ಪ್ರಶ್ನೆನ ಟ್ವಿಸ್ಟ್ ಮಾಡಿ ಕೇಳಬಹುದು. ಉತ್ತರ ನಿಮ್ಮ ಹತ್ರ ಇದೆ, ಆದರೆ ಪ್ರಶ್ನೆ ನಿಮಗೆ ಅರ್ಥವಾಗ್ತಾ ಇಲ್ಲ. ನೀವು ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡ್ರೆ ನಿಮಗೆ ಉತ್ತರ ನಿಮ್ಮ ಹತ್ರ ಇದೆ. ಇದು ಒಂದು ರೀತಿಯಲ್ಲಿ ಕ್ವಶನ್. ಇನ್ನೊಂದೇನಾಗುತ್ತೆ ಅಂದರೆ, ಈಗ ಆಲ್ರೆಡಿ ನಾವು ಭಾಷಾಭ್ಯಾಸದಲ್ಲಿ ಪ್ರಾಕ್ಟೀಸ್ ಮಾಡಿಸಿರುವಂತಹ ಕ್ವಶನ್ ಬಿಟ್ಟು ಯಾವ ಪಾಠದಲ್ಲಿ 2 ಅಂಕ ಅಥವಾ 3 ಅಂಕದಲ್ಲಿ ಕೇಳ್ತಾರೆ ಅಂತ ನಿಶ್ಚಿತವಾಗಿದೆ, ಆ ಪಾಠದಲ್ಲಿ ಆ ಪಠ್ಯಪುಸ್ತಕದಿಂದ ಒಳಕ್ಕೆ ಹೋಗಿ ಅಲ್ಲಿಂದ ಒಂದು ಪ್ರಶ್ನೆ ಅಥವಾ 2 ಪ್ರಶ್ನೆಯನ್ನು ಹೆಕ್ಕಿ ತೆಗೆದು ನಿಮಗೆ ಕೊಡ್ಬೋದಾದಂಥ ಸಂದರ್ಭಗಳಿರ್ತವೆ. ಅದರಿಂದ ಮಕ್ಕಳೇ, ಅದಕ್ಕೆ ಸಲಹೆ ಏನು ಅಂದರೆ, ನೀವು ಈ ಪಾಠಗಳನ್ನು ಕೂಡ ಓದಬೇಕು, ಪಾಠವನ್ನು ಜೀರ್ಣಿಸ್ಕೋಬೇಕು. ಯಾರಿಗೆ ಹಿಂದಿ ಅರ್ಥವಾಗುತ್ತೆ ಸುಲಭವಾಗಿ ನೀವು ಗ್ರಹಿಸಬಹುದು. ನೀವು ಯಾರ್ಯಾರು 80 ಅಂಕಗಳಿಗೆ ಬೆನ್ನತ್ತೋರಿದ್ದೀರಿ ಅವರೆಲ್ಲರೂ ಕೂಡ
2 ಅಂಕ ಮತ್ತು 3 ಅಂಕಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಗದ್ಯ ಪಾಠಗಳನ್ನು ನೀವು ಓದಲೇಬೇಕಾಗುತ್ತೆ. ಈಗ 2 ಅಂಕದ ಪ್ರಶ್ನೆಗಳಿಗೆ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಕಾಶ್ಮೀರಿ ಸೇಬ್ ಅಂತ ಇದೆ. ಕಾಶ್ಮೀರಿ ಸೇಬ್ ಪಾಠಲ್ಲಿ 4 ಮುಖ್ಯವಾಗಿ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಇದೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. दुकानदार ने लेखक से क्या कहा, दुकानदार ने नौकर से क्या कहा, लेखक ने सेब के महत्व के बारे में क्या कहा है, अथवा कश्मीरी सेब पाठ का आशय अथवा संदेश क्या है ಅಂತ ಈ 4 ಪ್ರಶ್ನೆಗಳನ್ನು ಸಹ ಅತ್ಯುತ್ತಮ ವಿದ್ಯಾರ್ಥಿಗಳು ಕಂಪಲ್ಸರಿಯಾಗಿ ಕಲೀಲೇಬೇಕು. ತುಂಬ ಸುಲಭವಾದ ಉತ್ತರ ಇದೆ, ಏನು ಅದರಲ್ಲೇನು ಕಷ್ಟಪಡೋಂಥದ್ದು ಏನಿಲ್ಲ. ಈ 4 ಪ್ರಶ್ನೆಗಳನ್ನು ಕಲಿತ್ರೆ ನೀವು ಸುಲಭವಾಗಿ 2 ಅಂಕಗಳನ್ನು ಕಾಶ್ಮೀರಿ ಸೇಬಿಂದ ಗಳಿಸ್ಬೋದು. ನೆಕ್ಸ್ಟು ಮೇರಾ ಬಚ್ಪನ್ ಅಂತ ಇದೆ. ಮೇರಾ ಬಚ್ಪನ್ನಲ್ಲಿ ಗಮನಿಸ್ರಿ, ಪದೇ ಪದೇ ಯಾವಾಗಲೂ ಕೇಳಿದ್ದಾರೆ. ಕಲಾಂ ಕಾ ಬಚ್ಪನ್ ಕೈಸೆ ಬೀತಾ, ಆಶಿಯಮ್ಮ ಕಲಾಂ ಕೋ ಖಾನೆ ಮೇ ಕ್ಯಾ ಕ್ಯಾ ದೇತಿ ಥಿ, ಜೈನುಲಾಬ್ದೀನ್ ಅಥವಾ ಜಲಾಲುದ್ದೀನ್ का परिचय, और उसके बाद जैनुलाब्दीन नमाज के बारे में क्या कहते हैं. ये 2 अंक का प्रश्न है. ಗಿರಿಧರ್, ಇಲ್ಲಿ 2 ಪ್ರಶ್ನೆಗೆ ಭಾಳ ಇದು ಗೊಂದಲ ಮಾಡಿಕೊಡ್ತಾರೆ ಮಕ್ಕಳು. ಒಂದು ಜೈನುಲಾಬುದ್ದೀನ್ ಮತ್ತು ಜಲಾಲುದ್ದೀನ್. ಉತ್ತರ ಎರಡೂ ಕಲ್ತಿರ್ತಾರೆ. ಜಲಾಲುದ್ದೀನ್ ಕೇಳಿದಾಗ ಜೈನುಲಾಬುದ್ದೀನ್ ಬಗ್ಗೆ ಬರೀತಾರೆ, ಜೈನುಲಾಬುದ್ದೀನ್ ಕೇಳಿದಾಗ ಜಲಾಲುದ್ದೀನ್ ಬಗ್ಗೆ ಬರೀತಾರೆ. ಅದಕ್ಕೆ ಒಂಚೂರು ಏನಾದರೂ ಕ್ಲಾರಿಫಿಕೇಶನ್ ಕೊಡೋದಾದ್ರೆ ಪಕ್ಕಾ ಹೇಳ್ಬೇಕು. ನೋಡ್ರಿ, ಅಬ್ದುಲ್ ಕಲಾಂ ಅವರ ತಂದೆ ಜೈನುಲಾಬ್ದೀನ್ ಅನ್ನೋದನ್ನು ಪದೇ ಪದೇ ಹೇಳ್ಬೇಕು ಯಾವಾಗಲೂ. ಜಲಾಲುದ್ದೀನ್ ಉಸ್ಕೆ ಅಂತರಂಗ ಮಿತ್ರತಾ, और उसके बाद वो जी जाता. ಆಮೇಲೆ ನೋಡಿ, ಮಕ್ಕಳು ಯಾವಾಗಲೂ ಕಂಪಲ್ಸರಿಯಾಗಿ ಹೇಳ್ಬೇಕು. ನೋಡಿ, ತಂದೆ ಹೆಸರು ಜೈನುಲಾಬ್ದೀನ್. ಪ್ರಶ್ನೆ ಓದುವಾಗ ಆತುರ ಮಾಡಬೇಡಿ, ಯಾಕೆಂದರೆ ಪ್ರಶ್ನೆ ಪತ್ರಿಕೆ ಓದಲು 15 ನಿಮಿಷ ಟೈಮ್ ಇರುತ್ತೆ. ಖಂಡಿತವಾಗಿಯೂ ನೀವು ಓದಿ ಅರ್ಥ ಮಾಡ್ಕೊಂಡು ಬರೆದುಬಿಟ್ರೆ ಈ ಪ್ರಶ್ನೆಗೆ ಯಾವುದು ಕಷ್ಟ ಇಲ್ಲ. ಓಕೆ, ನೆಕ್ಸ್ಟು ಇನ್ನೂ 2 ಅಂಕದ ಒಂದು ಪ್ರಶ್ನೆ ईमानदारों के सम्मेलन में ಅಂತಿದೆ. ईमानदारों के सम्मेलन में 2 ಅಂಕದ ಪ್ರಶ್ನೆ ಇದೆ. ईमानदारों के सम्मेलन ಮೊದಲನೇ ಕೇಳಿದ್ರು ಏನಂದರೆ, लेखक को भेजे गए निमंत्रण पत्र में क्या लिखा गया था. ಒಂದು ಮೊನ್ನೆ 2 ಪ್ರಿಪರೇಟರಿಯಲ್ಲೂ ಒಂದೇ ಪ್ರಶ್ನೆ ಬಂದಿತ್ತು. लेखक के चप्पल चोरी होने के बाद ईमानदार डेलीगेट ने क्या कहा, और उसके बाद लेखक ने मंत्री को क्या समझाया. ನೋಡಿ, ಗಮನಿಸ್ರಿ, ಬಹಳ ಸುಲಭವಾಗಿದೆ ಉತ್ತರ. ಅಲ್ಲಿ ಕಷ್ಟಪಡುವಂಥ ಅವಶ್ಯಕತೆಯೇ ಇಲ್ಲ. ನೀವು ಸ್ವಲ್ಪ ಗಮನಿಸಿದರೆ ಖಂಡಿತವಾಗಿಯೂ ಇದಕ್ಕೆ ಉತ್ತರವನ್ನು ಬರಿಬೋದು. ಅದಾದಮೇಲೆ ಪದ್ಯದ ಕಡೆ ಒಂಚೂರು ಗಮನಿಸಿದರೆ ನಾವು ಅಭಿನವ ಮನುಷ್ಯ ಅಂತ ಇದೆ. ಅಭಿನವ ಮನುಷ್ಯಲ್ಲಿ 2 ಪ್ರಶ್ನೆ ಬರೋದು. ಆಧುನಿಕ ಮಾನವ की भौतिक साधना का वर्णन कीजिए, अथवा दिनकर जी के अनुसार सही मानव अथवा आधुनिक मानव का परिचय क्या है, अथवा मानव का सही परिचय क्या है ಅಂತ ಇವೆರಡು ಪ್ರಶ್ನೆ ಗಮನಿಸಿದರೆ ಖಂಡಿತವಾಗಿಯೂ ಮಕ್ಕಳೇ ನೀವು ಸುಲಭವಾಗಿ ಬರಿಬೋದು. ನೋಡಿ, ಭಾಯಿಚಾರ ಕೋ ನಿಭಾನ, ಸ್ನೇಹ ಕೋ ನಿಭಾನ ಅಂತ ಬರೆದ್ರೆ ಸಾಕು, ಮಾನವ ಕಾ ಸಹಿ ಪರಿಚಯ ಇದೆ. ಆಧುನಿಕ ಮಾನವಕ್ಕೆ ಭೌತಿಕ ಸಾಧನಾ ಕಾ ವರ್ಣನ್ ಕೀಜಿ ಅಂದರೆ ಅಲ್ಲಿ ಏನೇನಿದೆ ಮೊದಲನೇ ಪ್ಯಾರದಲ್ಲಿ ಇರುವಂಥ ಪದ್ಯದಲ್ಲಿ ಬರುವಂಥ ಎಲ್ಲ ಅಂಶಗಳನ್ನು ಗಮನಿಸಿದರೆ ನೀವು ಸುಲಭವಾಗಿ ಅದನ್ನು ಬರಿತಾ ಹೋಗ್ಬೋದು. ಸೊ ಓಕೆ, ಒಂದು ನಾನು ಅಭಿನವ ಮನುಷ್ಯಗೆ ಸಂಬಂಧಪಟ್ಟಂತೆ ನಾನು ನಿಮಗೆ ಸ್ಪಷ್ಟತೆಯನ್ನು ಕೊಡ್ಲಿಕ್ಕೆ ಬಯಸ್ತೀನಿ. ಏನು ಅಂದರೆ, ಅಭಿನವ ಮನುಷ್ಯನಲ್ಲಿ ಮಕ್ಕಳೇ ಭೌತಿಕ ಸಾಧನ ಅಂತ ಕೇಳಿದಾಗಲೂ ಕೂಡ ನೀವು ಅದನ್ನೇ ಬರಿಬೇಕು. ಅಂದರೆ ಮನುಷ್ಯ ಯಾವ್ಯಾವ ವಸ್ತುಗಳನ್ನು ತನ್ನ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ, ಅದಕ್ಕೆ ಉತ್ತರವನ್ನು ಹೇಳ್ತೀರಾ ಗಿರಿಧರ್? ಯಾವುದು? मनुष्य का यान गगन में जा रहा है, और उसके बाद आज उसने वायु विद्युत जल विद्युत और भाप को अपने हाथ में कर लिया है, और इस प्रकार प्रकृति पर विजय हासिल करके प्रकृति पर आसीन हुआ है, यानी आरूढ़ हुआ है. ಈ ರೀತಿಯಲ್ಲಿ ಭೌತಿಕ ಸಾಧನೆಗಳನ್ನ ನೀವು ಬರೆದರೆ ಮಕ್ಕಳೇ ಅಲ್ಲಿ ಯಾವ ರೀತಿಯಲ್ಲಾದ್ರೂ ಪ್ರಶ್ನೆ ಕೇಳಲಿ, ಜ್ಞಾನ ವಿಜ್ಞಾನ और आलोक का आगार है ಅಂತಾನು ಒಂದಿದೆ ಶಬ್ದ. ಗಮನಿಸಿ ಮಕ್ಕಳೇ, ಅದನ್ನು ಬರೀಬಹುದು ಸುಲಭವಾಗಿ ನೀವು. ಅಲ್ಲಿ ಯಾವ ಥರದ ಪ್ರಶ್ನೆ ಏನಾದರೂ ಕೇಳಲಿ, ಭೌತಿಕ ಸಾಧನೆ ಅಂತಂದರೆ ಭೌತಿಕ ಇನ್ ದ ಸೆನ್ಸ್ ನಮಗೆ ಕಣ್ಣಿಗೆ ಕಾಣುವಂಥ ಎಲ್ಲ ವಸ್ತುಗಳು ಭೌತಶಾಸ್ತ್ರದ ಒಳಗಡೆನೇ ಬರುವಂಥದ್ದು. ನಾವು ಕೂತ್ಕೊಳ್ಳುವಂಥ ಟೇಬಲ್ನಿಂದ ಹಿಡಿದು ಪ್ರಕೃತಿಯಿಂದ ಹಿಡಿದು ಎಲ್ಲವೂ ಭೌತಿಕ ಸಾಧನಗಳು. ಈ ಎಲ್ಲ ಭೌತಿಕ ಸಾಧನಗಳ ಮೇಲೆ ಹೇಗೆ ವಿಜಯವನ್ನು ಸಾಧಿಸಿದ್ದಾನೆ ಅನ್ನುವಂಥದ್ದು ಆ 3 ಸಾಲಲ್ಲಿ ಬರುತ್ತೆ. ನೀವು ಇದನ್ನು ಯಾವ ರೀತಿಯಲ್ಲಾದರೂ ಪ್ರಶ್ನೆ ಕೇಳಲಿ ಮಕ್ಕಳೇ, ಇದಕ್ಕೆ ತಯಾರಾಗಿ ಬರೀಲಿಕ್ಕೆ ಸನ್ನದ್ಧರಾಗಿರಿ. ಎರಡನೇದು ಮಾನವಕ ಸಹಿ ಪರಿಚಯ ಅನ್ನೋದು ಪದೇ ಪದೇ ಕೇಳಿರುವಂತಹ ಪ್ರಶ್ನೆ. ಮಾನವಕ ಸಹಿ ಪರಿಚಯ ಕ್ಯಾ ಹೇ ಅಂತ ಕೇಳಿದಾಗ ಅದನ್ನು ಕ್ಲೀನಾಗಿ ನೋಡಿಕೊಂಡು ಉತ್ತರ ಬರೀರಿ. ಈ 2 ಪ್ರಶ್ನೆಗಳನ್ನು ಕಲಿತರೆ ನಿಮಗೆ 2 ಅಂಕ ಖಾಯಮಾಗಿರುತ್ತೆ. ಇನ್ನು ಸೂರ್ ಶ್ಯಾಮ್ಗೆ ಸಂಬಂಧಪಟ್ಟಂತೆ ಬಾಲಕೃಷ್ಣಕಿ ಶಿಕಾಯತೆ ಕ್ಯಾ ಹೇ ಅಂದರೆ ಅವನು ತನ್ನ ಅಣ್ಣ ಬಲರಾಮನ ಮೇಲೆ, ಬಲಭದ್ರ ಮೇಲೆ, ಬಲವೀಭೀರನ ಮೇಲೆ
ಏನು ಕಂಪ್ಲೇಂಟನ್ನು ತಾಯಿ ಯಶೋದೆಯ ಮುಂದೆ ಹೇಳ್ತಾ ಇದ್ದಾನೆ. ಭಯ್ಯ ಮುಜೆ ಬಾರ್ ಬಾರ್ ಚಿಡಾತಾ ಹೈ, वह पूछता है कि तुम्हारे माता पिता कौन है, और यह भी पूछता है कि नंद और यशोदा तो गोरे हैं, तुम्हारा शरीर क्यों काला. इस प्रकार ಈ 3 ಸಾಲುಗಳನ್ನು ಕಲ್ತರೆ और एक शब्द है कि तुम्हें मोल लिया गया है. ರೈಟ್. ಈ ರೀತಿ ಕಂಪ್ಲೇಂಟ್ ಯಾವ ರೀತಿಯಲ್ಲಿ ಕಂಪ್ಲೇಂಟ್ ಮಾಡ್ತಾನೆ ಕೃಷ್ಣ ತನ್ನ ಯಶೋದೆ ತಾಯಿ ಹತ್ರ ಅಂತೇಳಿ ತಯಾರಾಗಿ ಮಕ್ಕಳೇ, ಇದು 2 ಅಂಕ ಸಿಗುತ್ತೆ. ಇದ್ರ ಜೊತೆಗೆ ಬಲರಾಮ್ ಕೃಷ್ಣಕ್ಕೆ ಬಾರೆ ಮೇ ಕ್ಯಾ ಕ್ಯಾ ಕಹತಾ ಹೈ, ಅದೇ ಕೂಡ ಮತ್ತೆ ಅದೇ ರಿಪೀಟ್ ಆಗುತ್ತೆ. 2 ಒಂದೇ ಥರದ ಪ್ರಶ್ನೆ ಇರುತ್ತೆ ಮಕ್ಕಳೇ, 2ಕ್ಕೂ ಒಂದೇ ಆನ್ಸರನ್ನು ಬರೀಬೇಕಾಗುತ್ತೆ. ಕೃಷ್ಣ ಮಾತಾ ಯಶೋದಾ ಪರ್ ಕ್ಯೂ ನಾರಾಜ್ ಹೇ ಅಂದಾಗ ಇದು ಪ್ರಶ್ನೆ ಬೇರೆ ಥರ ಇರುತ್ತೆ. ಗಮನಿಸಿ, ಬಾಲಕೃಷ್ಣ ಏನು ಕಂಪ್ಲೇಂಟ್ ಮಾಡ್ತಿದ್ದಾನೆ ಅಂದಾಗ ಅದು ಬಲರಾಮನ ವಿರುದ್ಧವಾಗಿ ಕಂಪ್ಲೇಂಟ್ ತಾಯಿ ಹತ್ರ ಮಾಡ್ತಿರುವಂಥದ್ದನ್ನು ಗಮನದಲ್ಲಿಟ್ಕೋಬೇಕು. ಆದರೆ ತಾಯಿಯ ಮೇಲೇ ಎಗರಾಡ್ತಾನೆ ಅಂದರೆ ಕಂಪ್ಲೇಂಟ್ ಮಾಡ್ತಾನೆ. ಏನು ಕಂಪ್ಲೇಂಟ್ ಮಾಡ್ತಾನೆ? ತುಮ್ನೆ ಸಿರ್ಫ್ ಮುಜೆ ಹಿ ಮಾರ್ನಾ ಸೀಕಾ ಹೈ, ಲೇಕಿನ್ ಬಲಭೀರ್ ಕೋ ಕಭಿ ಗುಸ್ಸಾ ತಕ್ ನಹಿ ಕರ್ತಿ ಅನ್ನುವಂಥದ್ದು ತಾಯಿಯ ಮೇಲೇ ಕಂಪ್ಲೇಂಟ್ ಮಾಡುವಂಥದ್ದು. ಇವೆರಡೂ ಸ್ಪಷ್ಟವಾಗಿ ಓದ್ಕೋಬೇಕು. ಆ ರೀತಿಯಲ್ಲಿ ಜೊತೆಗೆ ಇನ್ನೊಂದು ಪ್ರಶ್ನೆ ಇರುತ್ತೆ, ಯಶೋದಾ ಕೃಷ್ಣಕ್ಕೆ ಕ್ರೋಧಕೋ ಕೈಸೆ ಶಾಂತ ಕರ್ತಿ ಹೈ, ಯಶೋದೆ ತನ್ನ ಮಗನ ಸಿಟ್ಟನ್ನು ಹೇಗೆ ಶಾಂತಗೊಳಿಸ್ತಾಳೆ, ಶಮನ ಮಾಡ್ತಾಳೆ ಸಿಟ್ಟನ್ನು ಅನ್ನುವಾಗ ತುಂಬ ಸುಲಭವಾದ ಸಾಲುಗಳಿದ್ದಾವೆ. ಬಲರಾಮ್ ಜನ್ಮ ಸೇ ಹಿ ಚುಗಲ್ ಕೋರ್ ಹೈ ಅಂತ ಹೇಳ್ತಾಳೆ ತಾಯಿ, ನೆನಪಿರ್ಲಿ. ಜನ್ಮ ಸೇ ಹಿ ದುಷ್ಟ ಹೈ, ಮೈ ಗೋಧನ್ ಕಿ ಕಸಮ್ ಕಾಕರ್ कहती हूँ, ಮೈ ತುಮ್ಹಾರಿ ಮಾ ಹೂँ और तुम मेरे ಬೇಟೆ ಹೋ. ಈ ರೀತಿಯಲ್ಲಿ 2 ಅಂಕ ತುಂಬ ಸುಲಭವಾಗಿ ತೆಗೆದುಕೊಳ್ಳಬಹುದು. ಮಾತೃಭೂಮಿ ಪದ್ಯದಲ್ಲಿ 3 ಅಂಕದ ಪ್ರಶ್ನೆ ಇರುತ್ತೆ. ಸಮಯ್ ಕಿ ಪಹಚಾನಲ್ಲಿ 3 ಅಂಕದ ಪ್ರಶ್ನೆ ಇರುತ್ತೆ. ತುಳಸಿ ಕೆ ದೋಹೆನಲ್ಲಿ 3 ಅಂಕದ ಒಂದು ಪ್ರಶ್ನೆ ಇರುತ್ತೆ, ಅದು ಭಾವಾರ್ಥದ ರೂಪದಲ್ಲಿ. ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ್ ನಹೀ ಹೊತ್ತಿನಲ್ಲಿ ಕಂಠಸ್ಥ ಕವಿತೆಯ ರೂಪದಲ್ಲಿ 4 ಅಂಕದ ಒಂದು ಪ್ರಶ್ನೆ ಇರುತ್ತೆ. ಈ ರೀತಿಯಲ್ಲಿ ಜೊತೆಗೆ 4 ಅಂಕದ ಒಂದು ಪ್ರಶ್ನೆ ಟಾರ್ಗೆಟ್ 18 ಅವರು ಕೂಡ ಗಮನಿಸಬೇಕು. ಬಸಂತ್ ಕಿ ಸಚ್ಚಾಯಿನಲ್ಲಿ ನೀವು ಕೂಡ ನಾವು 80 ಮಾರ್ಕ್ಸ್ ತಗೊಳ್ಳೋರು ನಾವು 2 ಓದ್ಕೋಬೇಕಾ ಅಂದರೆ ನಾನಂತೂ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನೀವು ಕೂಡ 1 ಕಲ್ತರೂ ಸಾಕು, 2ರಲ್ಲೂ ಚಾಯ್ಸ್ ಇರುತ್ತೆ. ಅಲ್ಲಿ ಬಸಂತ್ ಅಂತ ಕೇಳಿ ಆ ಶಬ್ದಗಳನ್ನು ತಿರುವು ಮುರು ಮಾಡಿ ಏನಾದರೂ ಪ್ರಶ್ನೆ ಕೇಳಿ ಬಸಂತನ ಬಗ್ಗೆ ಬರೀರಿ. ಪಂಡಿತ್ ರಾಜ್ಕಿಶೋರ್ ಅಂತ ಒಂದು ಶಬ್ದ ನೀವು ಐಡೆಂಟಿಫೈ ಮಾಡಿ, ಅಲ್ಲಿ ಏನಾದರೂ ಇರಲಿ ಪ್ರಶ್ನೆ, ಅಲ್ಲಿ ಪಂಡಿತ್ ರಾಜ್ಕಿಶೋರ್ ಬಗ್ಗೆ ಏನು ನಾವು ಉತ್ತರ ಬರೆಸಿರ್ತೀವಿ ಅದನ್ನು ನೀವು ಸ್ಪಷ್ಟವಾಗಿ ನಿರ್ಭಯವಾಗಿ ಯಾವುದೇ ಸಂಕೋಚ ಇಲ್ಲದೆ ಬರೀರಿ. 4 ಅಂಕ ನಿಮಗೆ ಸಿಗುತ್ತೆ. ರಂಗರಾಜ್ ಅವರ ಇನ್ನೊಂದು ನೀವು ಗಮನಿಸಬೇಕು, ಮಕ್ಕಳಿಗೆ ಸುಲಭವಾಗಿ ಇದು ಟಾರ್ಗೆಟ್ 40 ಇರ್ಬೋದು, ಟಾರ್ಗೆಟ್ 80 ಇರ್ಬೋದು. ಕರ್ನಾಟಕ ಸಂಪದ ಅಂತ ಒಂದು ಪಾಠ ಇದೆ. ಈ ಕರ್ನಾಟಕ ಸಂಪದದಲ್ಲಿ ಮಕ್ಕಳು ಅತೀ ಸುಲಭವಾಗಿ 3 ಅಂಕಗಳನ್ನು ಗಳಿಸ್ಬೋದು, ಯಾವುದೇ ಪ್ರಶ್ನೆ ಕೇಳಲಿ. ನೋಡಿ, ನಾವು ಪ್ರತಿನಿತ್ಯ ಯಾವ ರೀತಿ ನಾವು ಸ್ಕೂಲ್ಗಳಲ್ಲಿ ಪ್ರೇಯರ್ ಮಾಡ್ತಾ ಇರ್ತೀವಿ ಬೆಳಗ್ಗೆ, ಆ ಪ್ರೇಯರಲ್ಲಿ ಬರುವಂಥ ಅನೇಕ ಶಬ್ದಗಳನ್ನು ಬಳಸಿದರೂ ಸಹ ಮಕ್ಕಳು ಖಂಡಿತವಾಗಿಯೂ ಸಹ ಮಕ್ಕಳು ಅಂಕಗಳನ್ನು ಗಳಿಸ್ಬೋದು. ಅದಕ್ಕೆ ಈ ಕರ್ನಾಟಕ ಸಂಪದ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅಂತ ಸುಲಭವಾಗಿ ಇಬ್ಬರಿಗೂ ಹೇಳಿ. ಇಬ್ಬರಿಗೂ ರೈಟ್, ಖಂಡಿತ ಇದು ಒಳ್ಳೆ ಸಲಹೆ. ಕರ್ನಾಟಕ ಸಂಪದ ಮಕ್ಕಳೇ, ಈ ಕರ್ನಾಟಕ ಸಂಪದ 15ನೇ ಪಾಠ ಏನಿದೆ ಇದನ್ನು ನೀವು ತುಂಬ ಚೆನ್ನಾಗಿ ಅಲ್ಲಿರುವಂಥ ಪ್ರಶ್ನೋತ್ತರಗಳನ್ನು ಕಲ್ತ್ಕೊಂಡ್ರೆ ನನ್ನ ಪ್ರಕಾರ ಡಬಲ್ ಬೆನಿಫಿಟ್ ನಿಮಗೆ. ಹೇಗೆ ಅಂದರೆ 3 ಅಂಕದ ಒಂದು ಪ್ರಶ್ನೆ ಇರುತ್ತೆ, ಅಲ್ಲಿ ನೀವು ಜಯಿಸ್ಕೋಬೋದು. ಇದಕ್ಕೆ ಸಂಬಂಧಪಟ್ಟಂತೆ ನೀವು ಗಮನಿಸಿ, ಕರ್ನಾಟಕ ಸಂಪದದಿಂದ ನಿಮಗೆ ಒಂದು 4 ಅಂಕದ ನಿಬಂಧ ಅಂದರೆ ಪ್ರಬಂಧವನ್ನು ಕೂಡ ಕೇಳಿದರೆ ನಿಮಗೆ 7 ಅಂಕ ಇದೊಂದು ಪಾಠದಲ್ಲಿ ಸಿಗುವಂಥ ಸಾಧ್ಯತೆ ಇದೆ ಮಕ್ಕಳೇ. ಆದ್ದರಿಂದ ಇಂಟರ್ನೆಟ್ ಕ್ರಾಂತಿ ಮತ್ತು ಕರ್ನಾಟಕ ಸಂಪದ, ಅದೇ ರೀತಿಯಲ್ಲಿ ನಾಗರಿಕ ಕರ್ತವ್ಯನಲ್ಲಿ 2 ಅಂಕದ ಒಂದು ಪ್ರಶ್ನೆಯೂ ಕೂಡ ಇರುತ್ತೆ ಮತ್ತು ನಿಮಗೆ ನಿಬಂಧಗೂ ಕೂಡ ಚಾನ್ಸಸ್ ಇರುತ್ತೆ. ಅದರಿಂದ ನಾಟ್ ಓನ್ಲಿ ಕರ್ನಾಟಕ ಸಂಪದ, ಈ 3 ಪಾಠಗಳನ್ನು ಆದ್ಯತೆ ಮೇರೆಗೆ ಓದಬೇಕು. ನೀವು ಇಂಟರ್ನೆಟ್ ಕ್ರಾಂತಿನಿಂದ ಎಲ್ಲಿರುವಂಥ ಎಲ್ಲ 2 ಅಂಕದ ಪ್ರಶ್ನೆಗಳನ್ನು ಕಲ್ತ್ಕೊಂಡು ರೆಡಿ ಆದರೆ ನಿಮಗೆ 2 ಅಂಕ ಕಲ್ವದು. ಇಂಟರ್ನೆಟ್ ಕ್ರಾಂತಿ 3 ಅಂಕದ ಒಂದು ಪ್ರಶ್ನೆ ಬರುತ್ತೆ, ಜೊತೆಗೆ ನಿಮಗೆ 4 ಅಂಕದ ಒಂದು ಇಂಟರ್ನೆಟ್ ಕ್ರಾಂತಿ, ಕರ್ನಾಟಕ ಸಂಪದ ಖಂಡಿತ. ಕರ್ನಾಟಕ ಸಂಪದದಲ್ಲಿ ನೀವು 3 ಕ್ವಶನ್ ತುಂಬ ಮುಖ್ಯವಾಗಿ ಓದಬೇಕಾಗಿರುವಂಥದ್ದು. ಒಂದು, ಕರ್ನಾಟಕಕ್ಕೆ ಪ್ರಾಕೃತಿಕ ಸೌಂದರ್ಯ ಬಗ್ಗೆ ಕೇಳ್ತಾರೆ, ಅದು ಪಾಠದ ಆರಂಭದ ಪೇಜ್ನಲ್ಲೇ ಇದೆ ಮಕ್ಕಳೇ. ನಿಮಗೆ ಏನೆಲ್ಲವೂ ನೆನಪಾಗುತ್ತೋ ಕರ್ನಾಟಕದ ಪ್ರಕೃತಿ ಸೌಂದರ್ಯದ ಬಗ್ಗೆ ಅದೆಲ್ಲವನ್ನು ಇದರಲ್ಲಿ ನೀವು ಬರಿಬೋದು. ಅಂದರೆ ಅರಬ್ಬಿ ಸಮುದ್ರ ಲಹರಾತಾ ಹೈ, ನೀಲಗಿರಿ ಪರ್ವತಮಾಲಾಯೆ, ಪಶ್ಚಿಮ ಘಾಟು, ಸಹ್ಯಾದ್ರಿ ಪರ್ವತ, ಚಂದನ್ ಕಾ ಆಗಾರು ಎಲ್ಲವೂ ಬರೀಬೋದು. ಇವೆಲ್ಲವನ್ನೂ ಸೇರಿಸಿ ನೀವು ಬರೆದ್ರೆ ಮಕ್ಕಳೇ 3 ಅಂಕ ನಿಮಗೆ ಸಿಗುತ್ತೆ ತುಂಬ ಈಸಿಯಾಗಿ. ಜೊತೆಗೆ ಮತ್ತೊಂದು ಪ್ರಶ್ನೆ ಇರುತ್ತೆ,
ವಾಸ್ತುಕಲಾ ಮತ್ತು ಶಿಲ್ಪಕಲಾ ಅಂತ ಇದೆ. ಶಿಲ್ಪಕಲೆ, ವಾಸ್ತುಕಲೆಗೆ ಬೇಲೂರು, ಹಳೇಬೀಡು, ಐಹೊಳೆ, ಬಾದಾಮಿ, ಪಟ್ಟದಕಲ್ಲು, ಶ್ರವಣಬೆಳಗೊಳ, 57 ಅಡಿಯ ವಿಗ್ರಹ, ಏಕಶಿಲೆಯ ಪ್ರತಿಮೆ ಇವೆಲ್ಲವೂ ನೆನ್ಪು ಮಾಡ್ಕೊಂಬರೀರಿ. ಜೊತೆಗೆ ಬಿಜಾಪುರದ ವಿಸ್ಪರಿಂಗ್ ಗ್ಯಾಲರಿ, ಗೋಲ್ಗುಮ್ಮಟದ ಬಗ್ಗೆ ಬರೀಬೇಕು. ಹೀಗೆ ನೀವು ಬರೆದ್ರೆ, ಮತ್ತು ಮೈಸೂರಿನ ಅರಮನೆ, ಜಗನ್ಮೋಹಿನಿ ಪ್ಯಾಲೇಸ್, ಇದೆಲ್ಲ ಆರ್ಟ್ ಗ್ಯಾಲರಿ, ಇದನ್ನೆಲ್ಲ ಮಕ್ಕಳೇ ನೆನ್ಪಿಟ್ಕೊಳ್ಳಿ. ನೀವು ಟೂರಿಗೆ ಹೋಗಿ ಬಂದಿರ್ತೀರಾ, ಇವೆಲ್ಲ ಪ್ಲೇಸ್ಗಳನ್ನು ನೆನ್ಪಿಟ್ಕೊಂಡು ಬರೆದ್ರೆ ನಿಮಗೆ ಇದರಲ್ಲಿ 3 ಅಂಕ ಖಂಡಿತವಾಗಿ ಸಿಗುತ್ತೆ. ನೀವು ಶೈಕ್ಷಣಿಕ ಪ್ರವಾಸ ಮಾಡುವಂಥ ಉದ್ದೇಶಗಳು ಅದೇನೆ. ನಿಮಗೆ ಪಾಠಕ್ಕೂ ಯೂಸ್ ಆಗುತ್ತೆ, ಜೊತೆಗೆ ನಿಮ್ಮ ಬದುಕಿನಲ್ಲೂ ಕೂಡ ಅದು ಒಂದು ಅನುಭವನ ಕೊಟ್ಟಿರುತ್ತೆ. ಇದು ಪಾಠಕ್ಕಂತೂ ತುಂಬ ನೋಡಿ, ಶಿಲ್ಪಕಲಾ ಅನೋಖಿ ಅಂದರೆ ಗಮನಿಸ್ಬೇಕು. ನೀವು ಒಂದು ಶಬ್ದ ಯಾವಾಗಲೂ ಮಕ್ಕಳು ಬಳಸ್ಬೇಕು. ನೀವು ಮೂರ್ತಿಯ ಸಜೀವ ಲಕ್ತಿ ಹೇ ಎನ್ನುವಂಥ ಒಂದು ಶಬ್ದವನ್ನು ನೀವು ಬಳಸಿಬಿಟ್ರೆ ಸಾಕು, 100% ಗೊತ್ತಾಗತ್ತೆ ಇದು ನಾವು ನಮ್ಮ ಕರ್ನಾಟಕದ ಶಿಲ್ಪಕಲೆ ಎಷ್ಟು ಅದ್ಭುತವಾಗಿದೆ ಅಂತಂದು. ಇವೆರಡು ಪ್ರಶ್ನೆಗಳಾಯಿತು. ಇನ್ನೊಂದು ಪ್ರಶ್ನೆ ಬಹಳಷ್ಟು ಸತಿ ಕೇಳಿದರೆ ಗಮನಿಸ್ರಿ, ಬೆಂಗಳೂರು ವಿಶ್ವಭರ ಮೇ ಕ್ಯೂ ಪ್ರಸಿದ್ಧ ಹೇ ಅಂತ ಕೇಳಿದರು. ಬಹಳ ಸುಲಭ ಪ್ರಶ್ನೆ ಮಕ್ಕಳೇ. ಬೆಂಗಳೂರಿಗೆ ಪದೇ ಪದೇ ಹೋಗ್ಬಿಟ್ಟಿದೆ, ನಮಗೆ ಗೊತ್ತು. कर्नाटक की राजधानी बेंगलुरु है, बेंगलुरु को सिलिकॉन सिटी कहते हैं, और बेंगलुरु में ऐसे बृहद संस्थाएं हैं जो उद्योग और धंधों का केंद्र है और शिक्षा का केंद्र भी है. इसलिए बेंगलुरु आज भी ಪ್ರಸಿದ್ಧ है. ಕರ್ನಾಟಕದ ಎಲ್ಲರೂ ಸಹ ಬೆಂಗಳೂರನ್ನು ಇಷ್ಟಪಡ್ತಾರೆ. ಅದಕ್ಕೆ ಬೆಂಗಳೂರು ಹೇಗೆ ಬೃಹತ್ತಾಗಿ ಬೆಳೆದಿದೆ ಅನ್ನೋದು ನಿಮಗೆ ಗೊತ್ತಿದೆ. ಸೊ ಈ 3 ಪ್ರಶ್ನೆಗಳನ್ನು ನೀವು ಸುಲಭವಾಗಿ ಗಮನಿಸಿದರೆ ಖಂಡಿತವಾಗಿಯೂ ಸಹ ಎಲ್ಲ ಮಕ್ಕಳು ಸಹ ಈ ಉತ್ತರವನ್ನು ಬರೀಬಹುದು. ಇಲ್ಲ ಗಿರಿಧರ್, ನನ್ನ ಸಲಹೆ ಏನು ಅಂದರೆ, ಇನ್ನೊಂದು ಪ್ರಶ್ನೆ ಬರುತ್ತಲ್ಲಿ, ಕನ್ನಡ ಭಾಷಾ ತಥಾ ಸಂಸ್ಕೃತಿಕೋ ಸಾಹಿತ್ಯಕಾರ್ಕಿ ದೇನ್. ಇದನ್ನು ಓದ್ಕೊಳ್ಳೋದ್ರಿಂದ ಲಾಭ ಏನಾಗುತ್ತೆ ಅಂದರೆ, ನಿಬಂಧ ಬರೀಲಿಕ್ಕೆ ಈಸಿ ಆಗುತ್ತೆ. ಜೊತೆಗೆ ಇಂಥದ್ದೊಂದು ಪ್ರಶ್ನೆ ಕೇಳಿದರೆ, ಕನ್ನಡ ಭಾಷಾ ತಥಾ ಸಂಸ್ಕೃತಿಕೋ ಸಾಹಿತ್ಯಕಾರೋಂಕಿ ದೇನ್ ಅಂತ ಕೇಳಿದಾಗ ಅಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥವರು ರನ್ನ, ಪೊನ್ನ, ಪಂಪ, ಹರಿಹರ, ರಾಘವಾಂಕ ಪ್ರತಿಯೊಬ್ಬರ ಹೆಸರನ್ನು ತೆಗೆದುಕೊಂಡಿದ್ದಾರೆ. ಆ ಭಾಷೆಗಾಗಿ ಅವ್ರು ಏನು ಮಹತ್ವವನ್ನು ಕೊಟ್ಟಿದ್ದಾರೆ ಆ ಪ್ರಶ್ನೆನ ಓದ್ಕೊಂಡ್ರೆ, ಮಕ್ಕಳ ಈ 4 ಪ್ರಶ್ನೆಯ ಉತ್ತರಗಳನ್ನು ನೀವು ಓದ್ಕೊಂಡಿದ್ದೆ ಆದಲ್ಲಿ ನಿಮಗೆ ಡಬಲ್ ಬೆನಿಫಿಟ್ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ನಿಬಂಧಗೂ ರೆಡಿ ಆಗ್ಬೋದು, ಮತ್ತು 3 ಅಂಕದ ಪ್ರಶ್ನೆಗೂ ಕೂಡ ನೀವು ಬರಲಿಕ್ಕೆ ಸಿದ್ಧರಾಗ್ತೀರಿ. ಇನ್ನೊಂದು ಮುಖ್ಯ ಪಾಠ ಮಕ್ಕಳಿಗೆ ಗಮನಿಸಬೇಕು, ಗಿಲ್ಲು ಅಂತ ಇದೆ. ಮಹಾದೇವಿ ವರ್ಮಾ ಅವರ ಒಂದು ಗಿಲ್ಲು ಬಹಳ ಅದ್ಭುತವಾದ ಪಾಠ ಅದು. ಮಕ್ಕಳೇ, ನೀವು ಅದರಲ್ಲಿ 2 ಪ್ರಶ್ನೆಯನ್ನು ಗಮನಿಸಬೇಕು. ಒಂದು, ಗಿಲ್ಲು ಕೆ ಕ್ರಿಯಾಕಲಾಪ್ ಕೆ ಬಾರೆ ಮೇ ಲಿಖಿ ಅಂತ ಒಂದು ಕೊಡ್ತಾರೆ. ಇನ್ನೊಂದು, ಗಿಲ್ಲು ಕೆ ಬಾರೆ ಮೇ ಲೇಖಿಕಾ ಕಿ ಮಮತಾ ಕಾ ವರ್ಣನ್ ಕೀಜಿ ಅಂತಿದ್ದಾರೆ. 2 ಇನ್ಬಿಲ್ಟೇ ಇದೆ ಉತ್ತರ. ಕ್ರಿಯಾಕಲಾಪ್ ಬರೆದ್ರಿ ಅಂದರೆ ಮುಗಿದೋಯ್ತು. ಅದರಲ್ಲಿ ನೀವು 2ನೇ ಪ್ರಶ್ನೆಗೂ ಸಹ ಉತ್ತರವನ್ನು ನೀವು ಆರಾಮವಾಗಿ ಗಳಿಸ್ಬೋದು. ಯಾಕಂದರೆ ಗಮನಿಸ್ಬೇಕು ನೀವು, ಲೇಖಿಕಾ ಗಿಲ್ಲುಗೆ ಏನೇನು ಮಾಡಿದರು ಅಂದರೆ ನೀವು ಅಲ್ಲಿಂದನೇ ಬರಿಬೋದು. ಏನು, ಲೇಖಿಕಾನೆ ಗಿಲ್ಲುಗೆ ಪ್ರಾಣ ಕೈಸೆ ಬಚಾಯೆ, ಅಲ್ಲಿಂದ ಶುರುವಾಗಿ ಲೇಖಿಕಾನೆ ಗಿಲ್ಲು ಕೋ ಕ್ಯಾ ಕ್ಯಾ ಸಿಖಾಯಾ, और अंत में लेखिका ने उष्णता देकर गिल्लू को बचाने का प्रयत्न किया, और अंत में सोंजुई लता के नीचे ಗಿಲ್ಲು ಕಿ ಸಮಾಧಿ बनाई गई. ಇದು ಗಿಲ್ಲುಗೆ ಲೇಖಿಕಾರು ಮಾಡಿದಂಥ ಒಂದು ಏನೇನು ಕೆಲಸಗಳು ಅಂತ. ಗಿಲ್ಲುಗೆ ಕ್ರಿಯಾಕಲಾಪ ಕೇಳ್ಬಿಟ್ರು ಒಂದು ಬಹಳ ಸುಲಭವಾಗಿ ಬರಿಬೋದು. ನೀವು ಏನು ಬೇಕಾದರೂ ಬರಿಬೋದು. ನಮ್ಮ ರಂಗರಾಜ್ ಅವರು ಹೇಳ್ತಾರೆ ಗಿಲ್ಲುಗೆ ಕ್ರಿಯಾಕಲಾಪ ಏನೇನು ಮಾಡ್ತಿತ್ತು ಅಂತಂದು. ಹಾಂ, ಅದರಲ್ಲಿ ಒಂದು 2-3 ಪ್ರಶ್ನೆ ತುಂಬ ಚೆನ್ನಾಗಿ 2 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದರಲ್ಲಿ ಅಲ್ಲ, 3 ಅಂಕದ ಪ್ರಶ್ನೆ ಉತ್ತರ ಇರೋದು, ಆದರೆ 2 ಅಂಕದಲ್ಲಿ ಆ ಪ್ರಶ್ನೋತ್ತರಗಳು ಬಂದಿದ್ದಾವೆ. ಅದನ್ನು ಎರಡೂ ಸೇರಿಸಿ ಬರೆದ್ರೂ ಕೂಡ ಅಲ್ಲಿ ಅವರಿಗೆ ಉತ್ತರ ಸಿದ್ಧವಾಗುತ್ತೆ. ಯಾವುದು, ಗಿಲ್ಲು महादेव वर्मा का ध्यान आकर्षित करने के लिए क्या करता था ಅಂತ ಹೇಳಿದಾಗ, गिल्लू सर से पर्दे पर चढ़ जाता था और उसी तेजी से उनके पैरों के नीचे आ जाता था. ಈ ರೀತಿಯಲ್ಲಿ जब तक वह यह क्रम ऐसे ही करता था जब तक वह महादेव वर्मा उसे ಪಕಡ್ನೆ के लिए नहीं उड़ती. ಇದು ಈ 2 ಸಾಲು ಅಂದರೆ 2 ಅಂಕದಲ್ಲಿ ಇದೆ ಈಗ ಆಲ್ರೆಡಿ. ಅದನ್ನು ಕೂಡ ಓದ್ಕೊಳ್ಳಿ. ಇದು 3 ಅಂಕದಲ್ಲಿ ಸೇರಿಸಿ ಬರೀಬೋದು. ಮತ್ತು ಗಿಲ್ಲು ಮಹಾದೇವ ವರ್ಮಾಕೋ ಚೌಂಕಾನೆ ಕಿ ಇಚ್ಛಾ ಕ್ಯೂ ಉತ್ಪನ್ನ ಹುಯಿ ಅಂತ ಒಂದು ಪ್ರಶ್ನೆ ಇದೆ 2 ಅಂಕದ್ದು. ಅದನ್ನು ಕೂಡ ಇದರಲ್ಲಿ ಸೇರಿಸಿ ಬರೆದ್ರೆ ಗಿಲ್ಲುವಿನ ಕಾರ್ಯಕಲಾಪದಲ್ಲಿ ಕೂಡ ಇದು ಆ್ಯಡ್ ಆಗುತ್ತೆ. ಅಂದರೆ ಕಭಿ ವಹ ಫೂಲ್ದಾನ್ ಕೆ ಫೂಲೋ ಮೇ छिप जाता था और कभी पर्दे की चुन्नट में छिपता था और कभी सोंಜೂಹಿ ಕಿ ಪತ್ತಿಯೋ ಮೇ छिपता था. ಈ ರೀತಿಯಲ್ಲಿ 3 ಸಾಲು ಬರುತ್ತೆ. ಇದನ್ನು ಎರಡನ್ನೂ ಸೇರಿ ಮರ್ಜ್ ಮಾಡಿ ಬರೆದ್ರೆ ಅದರ ಕ್ರಿಯಾಕಲಾಪಗಳಲ್ಲೂ ಕೂಡ ಆ್ಯಡ್ ಆಗಿ ಬರುತ್ತೆ. ಇದು थाली के पास बैठकर खाना खाती थी और खाया करता था, और उसके बाद अन्य गिलहरियों के साथ बाहर खेलने जाता था. जो भी क्रियाकलाप हो, गिल्लू के लेखिका की गैर हाजिरी में उदास रहता था और अपना प्रिय खाद्य काजू कम खाता था. ये सब क्रियाकलाप है, और उनकी भावनाओं के साथ वो क्रियाकलाप लिखेंगे तो आसानी से आप 3 अंक प्राप्त कर सकते हैं. और गिल्लू अपनी हल्की डलिया में बैठकर
स्वयं झूलता था और खिड़की के भीतर और बाहर देखता रहता था और उसकी समझदारी देखकर सब लोगों को आश्चर्य भी होता था. ಈ ರೀತಿಯಲ್ಲಿ ಅದು ಏನೇನು ಆ್ಯಕ್ಟಿವಿಟೀಸನ್ನು ಮಾಡ್ತಾ ಇತ್ತೋ ಅದನ್ನು ನೀವು ಬರೀರಿ ಮಕ್ಕಳೇ, ಎಲ್ಲದಕ್ಕೂ ಮಾರ್ಕ್ ಸಿಗುತ್ತೆ. ಮುಂದಿನ 3 ಅಂಕದ ಒಂದು ಪ್ರಶ್ನೆ ಇಂಟರ್ನೆಟ್ ಅಂತಿದೆ. ನೋಡಿ, ನಾವು ಪ್ರತಿನಿತ್ಯ ಮಕ್ಕಳಿಗೆ ಮೊಬೈಲ್ ಗೀಳು ಏನಿದೆ ಅಂದರೆ ಇಂಟರ್ನೆಟ್ ಇದ್ದರೆ ಮೊಬೈಲ್ ಇಲ್ಲದ್ರೆ ಇಲ್ಲ, ಹಂಗಿದೆ. ಸೊ ಇಂಟರ್ನೆಟ್ಟಿಂದ ಬಹಳ ಸುಲಭವಾಗಿದ್ದು ಒಂದು ಪ್ರಶ್ನೆ ಯಾವಾಗಲೂ ಕೇಳ್ತಿರ್ತಾರೆ ಮಕ್ಕಳೇ, ಗಮನಿಸ್ಬೇಕು ನೀವು. ಸೋಷಿಯಲ್ ನೆಟ್ವರ್ಕಿಂಗ್ ಏಕ್ ಕ್ರಾಂತಿಕಾರಿ ಖೋಜ್ ಹೈ ಕೈಸೆ ಅಂತಂದು ನೀವು ಬಳಸ್ತಿರುವಂಥ ಮಕ್ಕಳು ಬಳಸೋದು ಬೇಡ ಅಂತ ನಾವು ಹೇಳ್ತೀವಿ, ಆದರೂ ಬಿಡಲ್ಲ ಅವರು. ನೀವು ವ್ಯಾಟ್ಸಪ್ ಬಳಸ್ತೀರಾ, ಆರ್ಕುಟ್ ಬಳಸ್ತೀರಾ, ಲಿಂಕ್ಡ್ಇನ್ ಬಳಸ್ತೀರಾ, ಮೆಸೇಜ್ ಕಳಿಸ್ತೀರಾ, ಮತ್ತು ಚಿತ್ರ ಕಳಿಸ್ತೀರಾ. ಇವೆಲ್ಲವೂ ಸಹ ಏನು ಅಂದರೆ ಯಾವುದ್ರ ಮೇಲೆ ಪ್ರಭಾವ ಬೀಳ್ತಾ ಇದೆ ಅಂತ ಅಲ್ಲಿ ಉತ್ತರದಲ್ಲೇ ಕೊಟ್ಬಿಟ್ಟಿದ್ದಾರೆ. ನೀವು ಸುಲಭವಾಗಿ ಸೋಷಿಯಲ್ ನೆಟ್ವರ್ಕಿಂಗ್ ಏಕ್ ಕ್ರಾಂತಿಕಾರಿ ಖೋಜ್ ಹೈ ಮೈಯೇ ಸಮರ್ಥನ್ ಕರ್ ಸಕ್ತಾ ಹೂँ ಅಂತ ಬರೆದ್ರೆ ಸುಲಭವಾಗಿ ಮಕ್ಕಳೇ ನೀವು 3 ಅಂಕಗಳನ್ನು ಗಳಿಸ್ಬೋದು. ಅದೇ ರೀತಿ ವಿಡಿಯೋ ಕಾನ್ಫರೆನ್ಸ್ ಅಂತ ಕೇಳ್ತಾನೆ, ಒಂದು ಸುಲಭವಾದ ಪ್ರಶ್ನೆ. ವಿಡಿಯೋ ಕಾನ್ಫರೆನ್ಸ್ ಏನು? ವಿಡಿಯೋ ಕಾನ್ಫರೆನ್ಸ್ ಅಂದರೆ ಗೊತ್ತಿದೆ ನಿಮಗೆ ಮಕ್ಕಳೇ. 8-10 लोग एक ही पर्दे पर चर्चा कर सकते हैं, देश विदेश में रहने वाले लोगों से ಮುಲಾಕಾತ್ ಕರ್ ಸಕ್ತೆ. ನೀವು ಕೊರೋನಾ ಸಮಯದಲ್ಲಿ ಈ ವಿಡಿಯೋ ಕಾನ್ಫರೆನ್ಸೇ ಎಲ್ರಿಗೂ ಸಹಾಯ ಮಾಡಿದ್ದು. ಸೊ ಅದನ್ನು ಸಹ ನೀವು ಬರೆದ್ರೆ ಸುಲಭವಾಗಿ 3 ಅಂಕಗಳನ್ನು ಗಳಿಸ್ಬೋದು. ಇದು ನಿಬಂಧಕ್ಕೂ ಸಹ ಅನುಕೂಲ ಆಗುತ್ತೆ. ಈ ರೀತಿಯಲ್ಲಿ 3 ಅಂಕದ ಪ್ರಶ್ನೆಗಳ ಬಗ್ಗೆ ಕ್ಲಾರಿಫಿಕೇಷನ್ ಕೊಡುವಾಗ ಒಂದು ಅಂಶವನ್ನು ನಾವು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀವಿ. ಈ 9 ಪ್ರಶ್ನೆಗಳು ಇರ್ತವೆ 3 ಅಂಕದಲ್ಲಿ. ಅದರಲ್ಲಿ ಒಂದು ಪ್ರಶ್ನೆ ಅನುವಾದ ಇರುತ್ತೆ, ಅದನ್ನು ನಿಮ್ಮ ಗಮನಕ್ಕೆ ತರಲಿ ಬಯಸ್ತೀವಿ ಮಕ್ಕಳೇ. ಇದರಲ್ಲಿ ಯಾವ್ಯಾವ ಪಾಠದಿಂದ ಅನುವಾದ ಕೇಳ್ತಾರೆ ಅಂತ ಹೇಳಿದಾಗ ನಮಗೆ SLC ಬೋರ್ಡ್ನಿಂದ ತುಂಬ ಸ್ಪಷ್ಟವಾಗಿ ಪಾಠಗಳ ಹೆಸರನ್ನೇ ಕೊಟ್ಬಿಟ್ಟಿದ್ದಾರೆ. ಮಕ್ಕಳೇ, ಈ ಪಾಠಗಳನ್ನು ನೀವು 1 ಅಲ್ಲ 2 ಅಲ್ಲ 3 ಸಲ ಅಲ್ಲ, ಇದನ್ನು ಓದ್ಕೊಂಡ್ರೆ ಇದರಲ್ಲಿ ಬರುವಂತಹ 3 ಸಾಲುಗಳಿಗೆ ನೀವು ಕನ್ನಡದಲ್ಲಿ ಅಥವಾ ಇಂಗ್ಲೀಷ್ನಲ್ಲಿ ಅನುವಾದವನ್ನು ಮಾಡ್ಬೋದಾಗತ್ತೆ. ಒಂದು ಇಂಟರ್ನೆಟ್ ಕ್ರಾಂತಿ, 2ನೇದು ದುನಿಯಾ ಮೇ ಪಹಲಾ ಮಕಾನ್, 3ನೇದು ಕರ್ನಾಟಕ ಸಂಪದ, ಮತ್ತು ಪೂರಕ್ ವಾಚನ್ನಲ್ಲಿ ಶನಿ ಸಬ್ಸೆ ಸುಂದರ ಗ್ರಹ. ನೆನ್ಪಿಡಿ, ಈ 4 ಪಾಠಗಳನ್ನು ನೀವು ಟೆಕ್ಸ್ಟ್ ಬುಕ್ಕೇ ಓದಬೇಕು. ಯಾಕೆಂದರೆ ಮೊದಲು ಹಿಂದೆ ಹೇಗಿತ್ತು ಅಂದರೆ ಭಾಷಾಭ್ಯಾಸನಲ್ಲಿ 1 ಸಾಲಿಗೆ 1 ಉತ್ತರ, ಆ ರೀತಿಯಲ್ಲಿ 4-5 ಅನುವಾದದ ಪ್ರಶ್ನೆಗಳಿರ್ತಾ ಇದ್ವು. ಇವಾಗಲೂ ಅದು ಕಂಟಿನ್ಯೂ ಆಗಿದೆ, ನಾವು ಅದನ್ನು ಕಲಿಸುವ ಹಾಗಿಲ್ಲ. ಈಗ ಕೇಳ್ತಿರುವಂಥ ಪದ್ಧತಿ ಹೇಗಿದೆ ಅಂದರೆ ಕಂಟಿನ್ಯೂ ಆಗಿ ಒಂದೇ ಪ್ಯಾರದಲ್ಲಿ ನಿರಂತರವಾಗಿ ಕಾಂಪೌಂಡ್ ಸೆಂಟೆನ್ಸ್ ಅಥವಾ 3 ವಾಕ್ಯಗಳನ್ನು ಕಂಟಿನ್ಯೂ ಇರುವಂಥ ಸಾಲುಗಳನ್ನೇ ಕೇಳ್ತಾರೆ. ಆದ್ದರಿಂದ ಮಕ್ಕಳೇ, ಇಂಟರ್ನೆಟ್ ಕ್ರಾಂತಿ, ದುನಿಯಾ ಮೇ ಪಹಲಾ ಮಕಾನ್, ಕರ್ನಾಟಕ ಸಂಪದ ಮತ್ತು ಪೂರಕ್ ವಾಚನ್ನಿಂದ ಶನಿ ಸಬ್ಸೆ ಸುಂದರ್ ಗ್ರಹ ಹೇ, ಇದನ್ನು ಈ 4 ಚಾಪ್ಟರ್ಗಳನ್ನು ನೀವು ಓದ್ಕೊಂಡಲ್ಲಿ ಅನುವಾದದ ಒಂದು ಪ್ರಶ್ನೆ ಅಂದರೆ 3 ಅಂಕಕ್ಕೆ ತುಂಬ ಸುಲಭವಾಗಿ ತೆಗೆದುಕೊಳ್ಬೋದು. ನಾನು ಶಿಕ್ಷಕರಿಗೂ ಸಹ ಒಂದು ಮನವಿ ಮಾಡ್ಕೊಳ್ತೀನಿ, ನೀವು 4 ಪಾಠದಲ್ಲಿ ಬರುವಂಥ ಕ್ಲಿಷ್ಟಕರವಾದ ಪಾಠಗಳಲ್ಲಿ ಶಬ್ದಗಳ ಅರ್ಥಗಳನ್ನು ಮಕ್ಕಳಿಗೆ ಪದೇ ಪದೇ ಹೇಳಿ. ಕೆಲವೊಂದು ಬೇರೋಜ್ಗಾರಿ ಅಂದರೆ ಕೆಲವೊಂದು ಮಕ್ಕಳಿಗೆ ಅರ್ಥನೇ ಗೊತ್ತಿರಲ್ಲ. ಬೇರೋಜ್ಗಾರಿ ಅಂತ ನಾವು ಬೇರೋಜ್ಗಾರಿ ಅಂತಲೇ ಬರೆಯೋಕ್ಕೆ ಹೋಗ್ತಾನೆ. ಅಥವಾ ಕೆಲವೊಂದು ಶಬ್ದಗಳು ಕ್ಲಿಷ್ಟವಾಗಿವೆ, ಪದೇ ಪದೇ ಆ ಶಬ್ದಗಳನ್ನು ಬಳಸಿ ನೀವು ಕನ್ನಡದಲ್ಲಿ ಅರ್ಥ ಹೇಳಿದಾಗ ಮಕ್ಕಳು ಸುಲಭವಾಗಿ ಬರೀತಾರೆ. ಮತ್ತು ನೇರವಾಗಿ ಕೆಲವೊಂದು ಸಂಸ್ಕೃತದ ತತ್ಸಮ ಶಬ್ದಗಳೇ ನೇರವಾಗಿ ಪ್ರಯೋಗ ಆಗಿರ್ತವೆ, ಅದನ್ನು ಸಹ ನೀವು ಬರೆದ್ರೆ ಸುಲಭವಾಗಿ 3 ಅಂಕಗಳನ್ನು ಗಳಿಸ್ಬೋದು. ಹಾಗೆ ರಂಗರಾಜ್ ಅವರೇ ರೋಬೋಟ್ ಪಾಠ ಬಿಟ್ಬಿಟ್ವಿ ಅಂತ ಕಾಣುತ್ತೆ. ರೋಬೋಟ್ ಬಗ್ಗೆ ಒಂದು ಚೂರು ಹೇಳ್ಬಿಡಿ. ರೋಬೋಟ್ನಲ್ಲಿ 3 ಅಂಕದ ಪ್ರಶ್ನೆ ರೋಬೋಟ್ನಲ್ಲಿರುತ್ತೆ. ಇದು ಕೂಡ ಮಕ್ಕಳೇ ತುಂಬ ಸುಲಭವಾದ ಪ್ರಶ್ನೆ. ನೀವು ಒಂದು ಆನ್ಸರ್ ಏನಿದೆಯಲ್ಲ, ಅಂದರೆ ರೋಬೋಟ್ ಏನೇನು ಕೆಲಸ ಮಾಡ್ತಾ ಇತ್ತು, ರೋಬೋಟ್ ಕ್ಯಾ ಕ್ಯಾ ಕಾಮ್ ಕರ್ತಾ ಥಾ ಕೇಳಿದರೂ ಕೂಡ ಅದೇ ಆನ್ಸರ್ ಬರಿಬೋದು. ಬುದ್ಧಿಮಾನ್ ರೋಬೋಟ್ ಕಿ ಜರೂರತ್ ಧೀರಜ್ ಸಕ್ಸೇನಾ ಕೋ ಕ್ಯೂಂ ಥಿ ಅಂತ ಕೇಳಿದಾಗಲೂ ಕೂಡ ನೀವು ಅದೇ ಆನ್ಸರ್ ಬರಿಬೋದು. ಈ ರೀತಿಯಲ್ಲಿ ರೋಬೋಟ್ ಮಾಡುವಂಥ ಕೆಲಸಗಳ ಬಗ್ಗೆ ಒಂದು ಪ್ರಶ್ನೆ ನೀವು ಕಲ್ತ್ಕೊಂಬಿಡಿ, ಇದು ಒಂದು ಫಿಕ್ಸ್. ಒಂದು. 2ನೇದು ರೋಬೋನಿಲ್ और ರೋಬೋದೀಪ್ ಕಿ ಮುಲಾಕಾತ್ ಕಾ ವರ್ಣನ್ ಕೀಜಿಯೇ. ಅವರಿಬ್ಬರು ಹೇಗೆ ಭೇಟಿಯಾಗ್ತಾಯಿದ್ರು? ರೋಬೋನಿಲ್ अपने घर के पालतू कुत्ते झबरू को ले आता था और रोबोदीप शेरू को लेकर घुमाने आता था. इसी प्रकार उनकी मुलाकात हो गई. ಈ ರೀತಿಯಲ್ಲಿ ಅದರ ವರ್ಣನೆ ಮಾಡಬೇಕಾಗುತ್ತೆ. आपस में दोनों ने साधुराम के बारे में चर्चा की, अंत में सोचा कि हमें उसे न्याय दिलाना चाहिए. ತುಂಬ ಮುಖ್ಯವಾದ ಪ್ರಶ್ನೆ ಇದರಲ್ಲಿ. SLC ಬೋರ್ಡಿಂದನೇ ತಿಳಿಸಿರುವಂತೆ ಸಕ್ಸೇನಾನೇ ಘರ್ ಮೇ ರೋಬೋಟ್ ರಖನೆ ಕಾ ನಿರ್ಣಯ ಕ್ಯೂ ಲಿಯಾ. ಮಕ್ಕಳೇ, ನೀವೇನು ಮಾಡಿಬಿಡ್ತೀರಿ ಅಂದರೆ ಈ ಪ್ರಶ್ನೆ ಕೇಳಿದಾಗ ಅವನಿಗೆ ಹೋಮ್ವರ್ಕ್ कराने के लिए, बच्चों को नाश्ता कराने के लिए, कहानी सुनाने के लिए, वर्ड प्रोसेसर में
ಕಾಮ್ ಕರ್ನೆ ಕೆ ಲಿಯೆ ಅಂತ ಬರೆದು ಬಿಡ್ತೀರಿ. ಒಂದು ಗಮನದಲ್ಲಿ ಇಟ್ಕೊಳ್ಳಿ, ಸಕ್ಸೇನಾನೇ ಘರ್ ಮೇ ರೋಬೋಟ್ ರಖ್ನೆ ಕಾ ನಿರ್ಣಯ ಕ್ಯೂ ಲಿಯಾ ಅಂದಾಗ ನೀವು ಭಾಳ ಇಂಪಾರ್ಟೆಂಟ್ 2 ಸಾಲುಗಳನ್ನು ಸೇರಿಸಬೇಕು. ಸಾಧೋರಾಮ್ ಕೆ घायल होने के कारण अस्पताल में दाखिला करना पड़ा और घर वालों की मुश्किलें बढ़ गई, तकलीफें बढ़ गई ಅನ್ನುವಂಥ ಈ 2 ಸಾಲನ್ನು ಸೇರಿಸಿ ನೀವು ಬರೆದ್ರೆ ಮಾತ್ರ ನಿಮಗೆ ಅಕ್ಯುರೇಟ್ ನೀವು ಆನ್ಸರ್ ಆಗುತ್ತೆ. ತಕ್ಲೀಫೇ ಬರೆಯೋಕ್ಕಾಗಲಿಲ್ಲ ಅಂದ್ರೂ ಸಹ ಘರ್ ಮೇ ಕಾಮ್ ಕರ್ನೆ ವಾಲಾ ಕೊಯಿ ನಹೀ ತಾ ಅಂತ ಬರೆದ್ರು ಸಾಕು. ಆ 2 ವಾಕ್ಯ ಸರಿ ಆಗುತ್ತೆ. ಮುಂದೆ ಉಳಿದಿದ್ದೆಲ್ಲ ಬರೀರಿ ನೀವು. ಕಹಾನಿಯಾ ಸುನಾನೆ, ಹೋಮ್ವರ್ಕ್ ಕರಾನೆ, और उसके बाद ವರ್ಡ್ ಪ್ರೊಸೆಸರ್ ಮೇ ಕಾಮ್ ಸಂಭಾಲನೆ, ಎಲ್ಲವೂ ಶಬ್ದಗಳನ್ನು ಬಳಸಿ ಬರೀರಿ. ಖಂಡಿತವಾಗಿಯೂ 3 ಅಂಕಗಳನ್ನು ಸುಲಭವಾಗಿ ಗಳಿಸ್ತೀರ. ಅದೇ ರೀತಿಯಲ್ಲಿ ವಿಜ್ಞಾನ ಕಥಾಕ ಸಾರ್ ಅಂತ ಇರುತ್ತೆ. ಅದು ವಿಜ್ಞಾನ ಕಥೆಯನ್ನು ಟೈಪ್ ಮಾಡುವಾಗ ರೋಬೋನಿಲ್ ಅದರ ಕಥೆಯ ಸಾರವನ್ನು ತುಂಬ ಸರಳವಾಗಿ ಬರೀರಿ. ಅದೇ ರೀತಿಯಲ್ಲಿ ಇನ್ನೊಂದು ಪ್ರಶ್ನೆ ಇರುತ್ತೆ, ರೋಬೋಟಿಕ್ ಕಂಪನಿಯೋಂಕೆ ಮಾಲೀಕೋಂಕೆ ಬೀಚ್ ಹಲ್ಚಲ್ ಕ್ಯೂ ಮಚ್ ಗಯಿ ಅಂಥೇಳಿ ಪ್ರಶ್ನೆ ಇರ್ಬೋದು. ಇದನ್ನು ಕೂಡ ನೀವು ಓದ್ಕೋಬೇಕಾಗತ್ತೆ. ಈ ರೀತಿಯಲ್ಲಿ ಮಹಿಳಾ ಕಿ ಸಾಹಸಗಾಥನಲ್ಲೂ ಕೂಡ ನಾವು 3 ಅಂಕದ ಒಂದು ಪ್ರಶ್ನೆಯನ್ನು ನೋಡ್ತೀವಿ. बचेंद्री पाल का बचपन कैसे बीता, महिला की साहसगाथा पाठ का संदेश क्या है, एवरेस्ट पर चढ़ते समय बचेंद्री ने क्या अनुभव किया, दक्षिणी शिखर पर बचेंद्री का अनुभव क्या था. ಈ ರೀತಿಯಲ್ಲಿ 4 ಈ ಮುಖ್ಯವಾದ ಪ್ರಶ್ನೆಗಳಿಗೆ ನೀವು ಆದ್ಯತೆಯನ್ನು ಕೊಟ್ಟು ಓದಿದರೆ 3 ಅಂಕ ಸಿಗುತ್ತೆ. ಈ ರೀತಿಯಲ್ಲಿ 3 ಅಂಕದ ಪ್ರಶ್ನೆಗಳಲ್ಲಿ 9 ಪ್ರಶ್ನೆಗಳಲ್ಲಿ 1 ಪ್ರಶ್ನೆ ದೋಹೆ ಇರುತ್ತೆ, ಅದು ಭಾವಾರ್ಥ. 2ನೇದು ಒಂದು ಅನುವಾದ ಇರುತ್ತೆ, ಅವೆರಡು ತೆಗೆದರೆ ಇನ್ನು 7 ಪಾಠಗಳಿಂದ ಒಂದೊಂದು ಪ್ರಶ್ನೆಗಳಿರುತ್ತೆ. ಈ ರೀತಿಯಲ್ಲಿ ಯಾವ್ಯಾವ ಪಾಠ ಅಂತ ತುಂಬ ಸ್ಪಷ್ಟವಾಗಿ ನಮ್ಮ ಕಣ್ಣ ಮುಂದೆ ಇದೆ. ಬ್ಲೂ ಪ್ರಿಂಟ್ ಆಧಾರದಲ್ಲಿ ನೀವು ಇದಕ್ಕೆ ಆದ್ಯತೆಯನ್ನು ಕೊಡಿ ಮಕ್ಕಳೇ. ನಾನು ಲಾಸ್ಟಿಗೆ 2 ಅಂಕದ ಈ ಪೂರಕ ವಾಚನದ ಬಗ್ಗೆ ಹೇಳ್ಬಿಡ್ತೀನಿ. ನೀವು ಅದನ್ನು ಗಮನಿಸ್ರಿ, ಒಂಚೂರು ಗಮನಿಸಿ. ನೀವೇ ಪಾಠಗಳನ್ನು ಓದಿಬಿಟ್ರೆ ಪೂರಕ ವಾಚನದಲ್ಲಿ ಶನಿ ಬಗ್ಗೆ ಕೇಳ್ಬೋದು, ಅಥವಾ ನಾಗರಿಕಕ್ಕೆ ಕರ್ತವ್ಯ ಬಗ್ಗೆ ಕೇಳ್ಬೋದು, ಅಥವಾ ಗಾಂಧೀಜಿನೇ ಸತ್ಯಕ್ಕೆ ಬಾರೆ ಮೇ ಕ್ಯಾ ಕಹಾ ಅಂತ, ಸತ್ಯಕ್ಕೆ ಬಾರೆ ಮೇ ಆಪ್ಕಾ ಅಭಿಪ್ರಾಯ ಕ್ಯಾ ಹೈ ಅಂತ. ಈ 3 ಪ್ರಶ್ನೆಗಳು ಏನು ಪದೇ ಪದೇ ರಿಪೀಟ್ ಆಗಿದ್ದಾವೆ, ಈ ಪೂರಕ ವಾಚನವನ್ನು ಒಂಚೂರು ಮಕ್ಕಳೇ ದಯವಿಟ್ಟು 80 ಅಂಕ ಪಡೆಯುವವರು ಓದಿಬಿಟ್ರೆ ಖಂಡಿತವಾಗಿ ನೀವು ಸುಲಭವಾಗಿ ಈ 2 ಅಂಕಗಳನ್ನು ಪೂರಕ ವಾಚನದಲ್ಲಿರುವಂಥ 2 ಪ್ರಶ್ನೆಗಳಿಂದ 4 ಅಂಕಗಳನ್ನು ಗಳಿಸ್ತೀರ. ಇಲ್ಲಿ ಒಂದು ಸ್ಪಷ್ಟತೆ ಕೊಡ್ಲಿಕ್ಕೆ ಬಯಸ್ತೀನಿ ಗಿರಿಧರ್. ಶನಿ ಸಬ್ಸೆ ಸುಂದರ್ ಗ್ರಹನಲ್ಲಿ ಏನಿದೆ, ಒಂದು ಪ್ರಶ್ನೆ ಕಡ್ಡಾಯವಾಗಿರುತ್ತೆ, ಅಂದರೆ ಚಾಯ್ಸ್ ಅದೇ ಪಾಠದಲ್ಲಿ ಚಾಯ್ಸ್ ಕೊಡ್ತಾರೆ. ಮತ್ತೊಂದು ಪ್ರಶ್ನೆ ಇರುತ್ತೆ, ಒಂದು ಪ್ರಶ್ನೆ ಸತ್ಯಕ್ಕೆ ಮಹಿಮನಿಂದ ಇದ್ದರೆ ಅದಕ್ಕೆ ಅಥವಾ ಅಂತ ಕೊಟ್ಟು ನಾಗರಿಕ ಕರ್ತವ್ಯನಲ್ಲಿ ಒಂದು ಪ್ರಶ್ನೆ ಇರುತ್ತೆ. ಮಕ್ಕಳೇ, ಇಲ್ಲಿ 2 ರೀತಿಯ 3 ಪೂರಕ ವಾಚನಲ್ಲಿ 2 ಪೂರಕ ವಾಚನ ನೀವು ಪರ್ಫೆಕ್ಟಾಗಿ ಓದ್ಕೊಂಡ್ರಿ ಅಂದರೆ ನಿಮಗೆ ತುಂಬ ಸುಲಭವಾಗಿ 4 ಅಂಕಗಳು ಸಿಗ್ತವೆ. ಕೊನೆಯದಾಗಿ ಎಲ್ಲ ವಿದ್ಯಾರ್ಥಿಗಳಲ್ಲಿ ನಾವು ಮನವಿ ಮಾಡೋದೇನೆಂದರೆ, ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಳಿ. ನೀವು ಅಭ್ಯಾಸ ಮಾಡಿರುವಂಥದ್ದು ನಿಮ್ಮ ಪ್ರಯತ್ನಕ್ಕೆ ಖಂಡಿತವಾಗಿ ಫಲ ಸಿಕ್ಕೇ ಸಿಗುತ್ತೆ. 80 ಅಂಕ ಪಡೆಯೋರಾಗಲಿ 40 ಅಂಕಗಳನ್ನು ದಾಟೋರಾಗಲಿ ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನು ಎದುರಿಸಿ ತುಂಬ ಸುಲಭವಾಗಿ ಪ್ರಶ್ನೆ ಸಂಖ್ಯೆಯನ್ನು ಹಾಕೋದನ್ನು ಮರಿಬೇಡಿ. ಬಹಳ ಇಂಪಾರ್ಟೆಂಟು. ಪ್ರಶ್ನೆ ಸಂಖ್ಯೆಯನ್ನು ಹಾಕಿ ಉತ್ತರ ಬರಿತಾ ಹೋಗಿ, ಅಕ್ಯುರೇಟ್ ಆನ್ಸರ್ ಬರಿತಾ ಹೋಗಿ, ಗಾಬರಿ ಆಗದೆ ಸಮಾಧಾನವಾಗಿ ಉತ್ತರ ಬರೀರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಕುಚ್ ಕಿಯೇ ಬಿನಾ ಹಿ ಜೈ ಜೈಕಾರ ನಹಿ ಹೋತಿ, ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ್ ನಹಿ ಹೋತಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಧನ್ಯವಾದ. ಇದುವರೆಗೂ SSLC ಪಾಠವನ್ನು ಆಲಿಸಿದಿರಿ. ರೇಡಿಯೋ ಶಿವಮೊಗ್ಗ ಮತ್ತು ಶಾಲಾ ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ಇದು ರೂಪಿತವಾಗಿತ್ತು.